ಬಹಳ ಚೆನ್ನಾಗಿದ್ದೀನಪ್ಪ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಗುರುಗಳೇ, ನಾನ್ ತುಂಬಾ ಚೆನ್ನಾಗಿದ್ದೆ ಗುರುಗಳೇ. ತುಂಬಾ ಲಕ್ಕಿನೂ ಹೌದು. ಇವಾಗ ತುಂಬಾ ಕಷ್ಟ ಬಂದಿದೆ. ಆಗ್ಲಿ, ಎಷ್ಟು ವರ್ಷ ನಿಮಗೆ? ಇವಾಗ ನನ್ಗೆ 32 ಅನ್ಕೊಳ್ಳಿ ಗುರುಗಳೇ. ಜೋರ ಮಾತಾಡಬೇಕು, ಧ್ವನಿ ಕೇಳಿಸಲ್ಲ. 32 ಗುರುಗಳೇ. ಎಷ್ಟಪ್ಪ? 32 ವರ್ಷ ಗುರುಗಳೇ. ಧ್ವನಿ ಕೇಳ್ತಾ ಇಲ್ಲ, ಕರೆ ಕಟ್ಟಾಗುತ್ತೆ. 32 ವರ್ಷ ಗುರುಗಳೇ. 32 ವರ್ಷ? ಹೌದು ಏನ್ ಕೆಲಸ ಮಾಡೋದು ಅಂದ್ರಿ? ಗುರುಗಳೇ, KSRTC ಅಲ್ಲಿ ಅಪಾಯಿಂಟ್ ಆಗಿದೆ 7 ತಿಂಗಳಾಯ್ತು. ಹ್ಮ್ 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 ಅಂದ್ರೆ ಗುರುಗಳೇ, ನಾನು ಏನಂದ್ರೆ ಸಣ್ಣನಿದ್ದಾಗಿಂದ ತುಂಬಾ ಕಷ್ಟದಿಂದ ಬಂದಿದ್ದೀನಿ ಗುರುಗಳೇ. ಓಕೆ. ಅಂದ್ರೆ ದೇವ್ರು ಎಲ್ಲಾರ್ಗು ನನ್ಗೆ ಒಳ್ಳೇದು ಮಾಡಿದ್ದೇನೆ ಗುರುಗಳೇ. ಹ್ಮ್ 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 ನಮ್ಮ ಅಪ್ಪ ಅಮ್ಮ ಎಲ್ಲಾ ಕೂಲಿ ಕೆಲಸ ಮಾಡಿದ್ರು ಗುರುಗಳೇ. ನಾನು ಓದ್ಲಿಕ್ಕಂತ ಟ್ರೈ ಮಾಡಿದೆ, ಓದ್ಲಿಕ್ಕೆ ಆಗ್ಲಿಲ್ಲ. ಹ್ಮ್ 7ನೇ ಕ್ಲಾಸ್ ಮಾತ್ರ ಓದಿದ್ದೀನಿ ಗುರುಗಳೇ. ಓಕೆ. ಆಮೇಲೆ ಎಲ್ಲಾ ಎಕ್ಸ್ಟರ್ನಲ್ ಬರೋದು, ಎಲ್ಲಾ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಇವಾಗ ಗೌರ್ಮೆಂಟ್ ಜಾಬ್ ತಗೊಂಡಿನಿ ಗುರುಗಳೇ. ಹ್ಮ್ ಅಂದ್ರೆ ನಾನ್ ಸ್ವಲ್ಪ ಬಿಟ್ಟೆ ಗುರುಗಳೇ. ನಾನು ಏನಂದ್ರೆ, ನಮ್ ತಾಯಿ ತುಂಬಾ ಮುದ್ದು ಗುರುಗಳೇ. ನಿಮ್ ಹಂಗೆ ಏನಪ್ಪ? ನಿಮ್ ತಾಯಿ ಹಂಗೆ ನಮ್ ತಾಯಿ ತುಂಬಾ ಒಳ್ಳೆಯವಳು. ನನಗೆ ಬಹಳ ಸಪೋರ್ಟ್ ಮಾಡ್ತಾವಳೆ. ಓಕೆ. ನಾನು ರೀಸೆಂಟ್ ಆಗಿ ಮನಿನ ಕಟ್ಸಿದೆ ಗುರುಗಳೇ. ಒಂದ್ 25 ಲಕ್ಷ 30 ಲಕ್ಷ ರೂಪಾಯಿ ಖರ್ಚು ಮಾಡಿ. ಓಕೆ. ಅಂದ್ರೆ ನಾನು ಕಾರು ತಗೊಂಡೆ. ಮೊದಲು ಟ್ಯಾಕ್ಸಿ ಓಡಿಸ್ತಿದ್ದೆ ಗುರುಗಳೇ. ಹ್ಮ್ ಆಮೇಲೆ ಏನಾಯ್ತಂದ್ರೆ, ಮದ್ವೆನೂ ಆಯ್ತು ಗುರುಗಳೇ ನಂದು. ಹ್ಮ್ ನನಗೆ ಅಕ್ಕ, ತಂಗಿ ಮತ್ತೆ ಅಕ್ಕ, ನಾನು ಒಬ್ನೇ. ಓಕೆ. ಅಪ್ಪ ನಮಗೆ ಅಪ್ಪನ ಸಪೋರ್ಟ್ ಯಾವತ್ತು ನಾವು ಸಿಕ್ಕಿಲ್ಲ ಗುರುಗಳೇ. ಓಕೆ. ಅಂದ್ರೆ ಮದುವೆ ಆಯ್ತು ಅಂದ್ರಲ್ಲಿ ನೀವೇ ನೋಡ್ಕೊಂಡು ಮದುವೆ ಆಗಿದ್ದ? ಇಲ್ಲ ಗುರುಗಳೇ, ಅಪ್ಪ ಅಮ್ಮ ನೋಡಿದ್ದು ಹುಡುಗಿನ ಮದುವೆ ಆಗಿದ್ದು. ಅಂದ್ರೆ ನಾನ್ ನೋಡಿರೋ ಹುಡುಗಿ, ಅವಳು ಸ್ವಲ್ಪ ಲವ್ ಅಲ್ಲಿ ಬ್ರೇಕಪ್ ಆಗಿ ಏನೋ ಹೋಯ್ತು ಗುರುಗಳೇ. ಜೋರ ಮಾತಾಡ್ಬೇಕಪ್ಪ. ನಾನು ಇಷ್ಟಪಟ್ಟಿರೋ ಹುಡುಗಿ ಮದುವೆ ಆಗ್ಲಿಲ್ಲ ಗುರುಗಳೇ ನಾನು. ಓಕೆ. ಅಂದ್ರೆ ಅವರು ಬೇಡ ಅಂತ ಹೇಳಿದ್ರು. ಹ್ಮ್ ಆಮೇಲೆ ಅದು ಏನೋ ಬೇಡ ಅಂತ ಅಮ್ಮ ಹೇಳಿದ್ರು. ನಾನು ಅಮ್ಮನ್ ಮಾತು ಕೇಳ್ತೀನಿ ಗುರುಗಳೇ. ಏನಪ್ಪ? ಅಮ್ಮನ್ ಮಾತು ತುಂಬಾ ಕೇಳ್ತೀನಿ ಗುರುಗಳೇ. ಇಲ್ಲಪ್ಪ, ಇನ್ನೊಂದ್ಸತಿ ಕರೆ ಮಾಡಿ. ನಿನ್ ಧ್ವನಿ, ನೀನ್ ಸ್ಪಷ್ಟವಾಗಿ ಮಾತೇ ಆಡ್ತಾ ಇಲ್ಲ. ನೀನು ಇವಾಗ ಕೇಳಿಸ್ತಾ ಇಲ್ಲ ಗುರುಗಳೇ. ತಡ್ರಿ ಗುರುಗಳೇ ಒಂದೇ. ಗುರುಗಳೇ, ಖುಷಿ ಒಳಗಡೆ ನಾನು ಅದಾಯ್ತು, ಆಮೇಲೆ ಕರೆ ಕಟ್ಟಾದ್ರ ಮೇಲೆ ಇನ್ನೂ ಖುಷಿ ಆಗ್ಬಿಡುತ್ತೆ. ಇಲ್ಲ ಗುರುಗಳೇ, ಇವಾಗ ಮಾತಾಡ್ತೀನಿ ನೋಡಿ ಗುರುಗಳೇ. ಹಿಂಗ್ ಮಾತಾಡಿ. ಸೊ ಇಲ್ಲಿ ಎಷ್ಟು ಜನ ಅಕ್ಕಂದಿರು? ನನಗೆ ಅಕ್ಕ ಮತ್ತೆ ತಂಗಿ ಗುರುಗಳೇ. ತಂಗಿ ಅಂದ್ರೆ ಒಬ್ರು ಅಕ್ಕ ಒಬ್ರು ತಂಗಿ? ಹೌದು ಗುರುಗಳೇ, ನಾನು ಒಬ್ನೇ. ಹೇಳಪ್ಪ. ಅಂದ್ರೆ ನಮ್ಮ ಅಪ್ಪನ ಸಪೋರ್ಟ್ ಯಾವತ್ತು, ಅಂದ್ರೆ ಒಳ್ಳೆಯವರು. ಅಪ್ಪ ಕುಡ್ದಾಗ ಸರಿ ಇರಲ್ಲ. ಕುಡ್ದಾಗ ಏನ್ ಮಾಡ್ತಾರಂದ್ರೆ ಗುರುಗಳೇ, ಅಮ್ಮನ ಜೊತೆ ಈಗಾದ್ರೂ ಜಗಳ ಆಡೋದು. ನನ್ಗೆ ಊಟಕ್ಕೆ ಹಾಕ್ಲಿಲ್ಲ, ನಾನು ಹೀಗೆ ಹಾಗೆ ಅಂತೇಳಿ ನನಗೆ ಅದು ತುಂಬಾ ಹಿಂಸೆ ಆಗಕತ್ತು. ಯಾರ್ಗ ಊಟಕ್ಕೆ ಹಾಕ್ಲಿಲ್ಲ? ಅಪ್ಪ ಈಗ ನಮ್ಮ ಅಮ್ಮಗೆ ಕಾಟ ಕಿರ್ಕೊಳಕ್ ಕೊಡೋದು. ಹೀಗ್ ಮಾಡ್ತೀರಿ, ಅರ್ಥನೇ ಮಾಡ್ಕೊಳಲ್ಲ. ಈ ಮಗನ್ ಭಾವನೆ ಅರ್ಥ ಮಾಡ್ಕೊಳಲ್ಲ, ಮಗಳ ಭಾವನೆ ಅರ್ಥ ಮಾಡ್ಕೊಳಲ್ಲ. ಅಂದ್ರೆ ಕುಡ್ದಾಗ ಮಾತ್ರ, ಕುಡಿಲಿಲ್ದಾಗ ಒಳ್ಳೆಯವರು. ಕುಡ್ದಾಗ ಏನಂದ್ರೆ, ನೀನ್ ಸರಿ ಇಲ್ಲ ಹಾಗೆ ಹೀಗೆ ನನ್ಗೆ ಬೈಲಿಕ್ ಬರೋದು. ನಾನು ಸುಮಾರು ಒಂದ್ 2-3 ಸತಿ ಹೊಡೆದ್ ಬಿಟ್ಟಿದೀನಿ. ಅದೇ ಏನೋ ನನ್ಗೆ ಪಾಪ ಕಷ್ಟ ಇರೋದು ಏನೋ ಅನಿಸ್ತದೆ ಇವಾಗ. ಓಕೆ. ಅಂದ್ರೆ ಹಾಗೆ ಕುಡಿತಾ ಆಗಿ ಏನೋ ಅವ್ಯವಸ್ಥೆ ಆದಾಗ ಹೊಡೆದಿದ್ರಿ? ಅಮ್ಮನಿಗೆ ತುಂಬಾ ಟಾರ್ಚರ್ ಕೊಡ್ತಾರಲ್ಲ. ನನ್ಗೆ ಏನ್ ಬೇಡ, ನಾವ್ ಅಪ್ಪನ ಕಡೆಯಿಂದ ನಾವ್ ಏನು ಕೇಳೋದಿಲ್ಲ. ಏನಂದ್ರೆ ಅಪ್ಪ ಅಂದ್ರೆ ನಮ್ಗ್ ಸಪೋರ್ಟ್ ಮಾಡ್ಬೇಕು. ಮಗ ಹೀಗ್ ಬೆಳೆದಿರ್ತಾ ಇದ್ದಾನೆ, ಚೆನ್ನಾಗಿದ್ದಾನೆ ಅಂತೇಳಿ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅಲ್ಲ ಗುರುಗಳೇ. ಹೌದು ಹೌದು ಹೌದು. ಅಪ್ಪನ ಕಡೆಯಿಂದ ನಮ್ಗೆ ಏನ್ ಸಪೋರ್ಟ್ ಇಲ್ಲ. ಈಗ ನಾನು ಇವಾಗ ಆಸ್ಪತ್ರೆಯಲ್ಲಿ, ಇವತ್ತಿಂದ 40 ದಿನ ಆಯ್ತು ಆಸ್ಪತ್ರೆಯಲ್ಲಿ ಇದೀವಿ. ಹೇಗಿದೀಯಾ ಅಂತ ಹೇಳಿ ಏನೋ ಕೇಳಂಗಿಲ್ಲ ಗುರುಗಳೇ. ಓಕೆ, ಆಯ್ತು. ಅಪ್ಪನ ಆ ವಿಚಾರ ಆಯ್ತು. ಬಟ್ ಇಲ್ಲಿ ಮದುವೆ ಆದ್ರಿ. ಬಟ್
ಕೆಲಸ ಮುಂಚೆ ಸಿಕ್ಕಿದ್ದ ಅಥವಾ ಮದುವೆ ಆದ್ಮೇಲೆ ಸಿಕ್ಕಿದ್ದ? ಇಲ್ಲ ಗುರುಗಳೇ, ಮದ್ವೆ ಆದ್ಮೇಲೆ ಎಲ್ಲಾ ಸಿಕ್ಕಿರೋದ್ ಗುರುಗಳೇ. ಅಂದ್ರೆ ನಾನ್ ದುಡಿತಿದ್ದೆ ಗುರುಗಳೇ ಟ್ಯಾಕ್ಸಿ ಒಳಗಡೆ. ಅವಾಗೆಲ್ಲ ನಿಮ್ ಪ್ರೋಗ್ರಾಮ್ ಕೇಳ್ಕೊಂತಾನೆ ನಾನ್ ಜಾಸ್ತಿ ಬೆಳೆದಿರೋದು ಗುರುಗಳೇ. ನನಗ್ ಜಾಸ್ತಿ ಅಂದ್ರೆ ನಿಮ್ಮಿಂದಾನೇ ನನ್ಗೆ ಜಾಸ್ತಿ ಇದು ಆಗಿರೋದು. ಆತರ ನೀವು ಒಂಥರ ನನಗೆ ಎಲ್ಲಿ ಹೋದ್ರು ನಾನ್ ನಿಮ್ ಪ್ರೋಗ್ರಾಮ್ ಫಾಲೋ ಮಾಡ್ತೀನಿ ಗುರುಗಳೇ. ನೈಟ್ ಡ್ರೈವಿಂಗ್ ಮಾಡಿದ್ರು ಎಲ್ಲಿ ಹೋದ್ರು. ಥ್ಯಾಂಕ್ ಯು ಒಳ್ಳೇದಾಗ್ಲಪ್ಪ. ಗುರುಗಳೇ ಏನಾಯ್ತಂದ್ರೆ ನಮ್ಮ ಅಮ್ಮ ಪಾಪ ತುಂಬಾ ಮುದ್ದು ಗುರುಗಳೇ. ಅವಳು ತುಂಬಾ ದೇವ್ರಿದ್ದಂಗೆ. ಅಮ್ಮನ ಸ್ಥಿತಿ ನನ್ಗೆ ಸಿಕ್ತಿತ್ತಂದ್ರೆ ಅದು ದೇವ್ರ ಲೆಕ್ಕನೇ ಗುರುಗಳೇ. ನಾನು ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದೆ ಗುರುಗಳೇ. ಆಮೇಲೆ ಅಮ್ಮ ಹೇಳಿದ್ರು ಬೇಡ ಮಗನೇ, ಅವರು ದೂರ ಇರೋರು, ನಾವ್ ಹತ್ರ ಇರೋರು, ನಾವ್ ಬಡವ್ರು ಇರೋರು ಬೇಡ ಅಂತ ಹೇಳಿ ನಾವ್ ಬಿಟ್ಟೆ ಗುರುಗಳೇ. ಹುಡುಗಿ ಸವಾಸಕ್ ಹೋಗ್ಲಿಲ್ಲ. ಅವರು ಬೇಡ ಅಂದ್ರು. ನಂಗೆ ಅಲ್ಲಿ ಕತ್ತೆ ಮುಗೀತು ಗುರುಗಳೇ. ಪಾಪ ಅವ್ರ ವಿಚಾರ ಮಾತಾಡೋದ್ ಬೇಡ. ಆಮೇಲೆ ನನ್ಗೆ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಗುರುಗಳೇ. ನನ್ಗೆ ಅವಳು ದೇವತೆ ಗುರುಗಳೇ. ಎಲ್ಲ ಅಮ್ಮನ್ ಮಾತ್ ಕೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜ ಗುರುಗಳೇ. ಅವಳು ಪಾಪ ಟೀಚರ್ ಮೊನ್ನೆ ಮುಗೀತು ಕೋರ್ಸ್ ಅವಳದು. ಇವಾಗ ರೀಸೆಂಟ್ ಆಗಿ ಏನಾಯ್ತಂದ್ರೆ ಗುರುಗಳೇ, ಅದು ಹೇಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಅದಕ್ ನೀವ್ ಕೇಳ್ಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಗುರುಗಳೇ. ಅಂದ್ರೆ ಮಗು ಇವಾಗ ಏನಂದ್ರೆ ಜಾಬ್ ಮದ್ವೆ ಆದ್ಮೇಲೆ ಜಾಬು ಕೂಡ ಸಿಕ್ತು ಗುರುಗಳೇ. ನಾನು ಒಂದ್ ಸ್ವಲ್ಪ ಜನದ ಜೊತೆ ಸ್ವಲ್ಪ ಜಗಳ ಆಯ್ತು ಗುರುಗಳೇ ಒಂದ್ ವಿಚಾರದಲ್ಲಿ, ಎಲೆಕ್ಷನ್ ಟೈಮ್ ಅಲ್ಲಿ. ಜನದ ಜೊತೆ ಅಂದ್ರೆ ಯಾರ ಜೊತೆ? ನಮ್ಮೂರವ್ರ ಜೊತೆ ಗುರುಗಳೇ. ನಮ್ಮೂರವ್ರು ನನಗೆ ಏನೋ ಹೀಗ್ ಬೆಳಿತಾ ಇದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ನನ್ ಮೇಲೆ ಕಣ್ಣಿಟ್ರು ಗುರುಗಳೇ. ಎಲ್ಲೋ ದೇವ್ರು ಇವನಿಗೆ ಕೊಡ್ತಾರಲ್ಲ ಅಂತ ಹೇಳಿ ಒಂದ್ ಸಬ್ಸಿಡಿ ವಿಚಾರದಲ್ಲಿ ಸ್ವಲ್ಪ ಜಗಳ ಆಯ್ತು ಗುರುಗಳೇ ಒಂದು ಗಾಡಿಯಲ್ಲಿ. ಅದು ಕೇಸ್ ಆಯ್ತು. ಅದು ನನ್ ಪರವಾಗಿ ಆಯ್ತು ಗುರುಗಳೇ. ಇವಂದು ಏನ್ ತಪ್ಪಿಲ್ಲ ಅಂತ ಹೇಳಿ ಅದು ಎಲ್ಲ ಗೆದ್ದೆ ಗುರುಗಳೇ. ಅಲ್ಲಿ ಒಂದ್ ಸ್ವಲ್ಪ ನಂದು ಅವ್ರ ಬೇರೆ ವಿಚಾರದಲ್ಲಿ ಹೋಗಲ್ಲ ಗುರುಗಳೇ. ನಾನು ಆಕ್ಚುಲಿ ನಿಮ್ ಫಾಲೋವರ್ಸ್ ಆಗಿ ನಾನು ಯಾರಿಗೂ ತಂಟೆಗೆ ಹೋಗಲ್ಲ. ಇನ್ನೊಬ್ರಿಗೆ ನೋವು ಆಗ್ತದೆ ಅಂದ್ರೆ ನನಗೆ ಸಹಿಸ್ಕೊಳ್ಳೋದಾಗಲ್ಲ ಗುರುಗಳೇ. ಆ ತರ ನಾನು ನನಗೆ ಈಗ ಏನ್ ಬೇಕಂದ್ರೆ ಗುರುಗಳೇ, ನನ್ ಮೆಂಟಲಿ ಇವಾಗ ನನಗೆ ದೇವ್ರು ಎಲ್ಲ ಪ್ರತಿಯೊಂದು ನೌಕರಿ ಕೊಟ್ಟಿದ್ದಾನೆ ಗುರುಗಳೇ. ಪ್ರತಿಯೊಂದು ಕೊಟ್ಟಿದ್ದಾನೆ ಗುರುಗಳೇ. ಕಷ್ಟಪಟ್ಟಿದ್ದಕ್ಕೆ ಏನ್ ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾನೆ ಒಳ್ಳೆತನದಿಂದ. 40 ದಿವಸದಿಂದ ಒಂದ್ ಗಂಡ್ ಮಗು ಆಯ್ತು ಗುರುಗಳೇ. ನೇರವಾಗಿ ಅದು ಒಂದಕ್ಕೆ ಹೋಗ್ಬಿಡ್ತೀನಿ ಗುರುಗಳೇ. ಟೈಮ್ ಪಾಪ್ ಬೇರೆಯವರಿಗೆ ಅವಕಾಶ ಕೊಡೋಣ. ಗಂಡ್ ಮಗು ಆಯ್ತು ಗುರುಗಳೇ. 40 ನಿಮಿಷ ಉಸಿರಾಡ್ಲಿಲ್ಲ ಗುರುಗಳೇ. 40 ನಿಮಿಷ ಉಸಿರಾಡ್ಲಿಲ್ಲ. ಆಮೇಲೆ ಏನಾಯ್ತಂದ್ರೆ ಒಂದ್ 40 ನಿಮಿಷ ಆದ್ಮೇಲೆ ಉಸಿರಾಡ್ತು ಗುರುಗಳೇ ಗಂಡ್ ಮಗು ಪಾಪು. ಅವ್ರು ಬಂದು ಆಸ್ಪತ್ರೆಗೆ ಸೇರ್ಸಿದ್ವಿ ಗುರುಗಳೇ. ಅದು ಇವಾಗ ಆದ್ರೂ ನಂಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಗುರುಗಳೇ. ಹೇಗಿರ್ಬೇಕಂತ ಅಂದ್ರೆ ನಮ್ಮ ಅಕ್ಕನ ಮಗಳಿಗೂ ಸ್ವಲ್ಪ ತೊಂದರೆಗಳೇ ಎಲ್ಲ. ಇಷ್ಟು ಒಳ್ಳೆಯವ್ರಿಗೆ ಹೇಗೆ ತೊಂದ್ರೆ ಕೊಡ್ತಾನೇನೋ ದೇವ್ರು ಅಂತೇಳಿ ಅನ್ಕೊಂಡ್ ಗುರುಗಳೇ ಬಹಳ ನೋವು ಪಡ್ತಾ ಇದ್ದೀನಿ ಗುರುಗಳೇ. ಪಾಪ ಒಳ್ಳೆ ಹೆಂಡತಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಗುರುಗಳೇ ನಮ್ ಜೀವನ. ಪಾಪುಗೆ ಹುಷಾರಾಗ್ತಾ ಇಲ್ಲ ಗುರುಗಳೇ. ಅದು ಮೆಂಟಲಿ ನಾನು ಟಾರ್ಚರ್ ಆಗಿ ಮೆಂಟಲಿ ಬಹಳ ಶಾಕ್ ಆಗಿದ್ದೀನಿ ಗುರುಗಳೇ. ಹಿಂಗ್ ಹೇಳ್ಬೇಕಂದ್ರೆ ನಾನು ಆಕ್ಚುಲಿ ನಿಮ್ ಪ್ರೋಗ್ರಾಮ್ ಕೇಳ್ದಾಗಿಂದಾನೆ ಗುರುಗಳೇ ನಾನ್ ದೇವ್ರಿಗೆ ತುಂಬಾ ನಂಬ್ತೀನಿ ಗುರುಗಳೇ. ದೇವ್ರ ಅಂದ್ರೆ ನಂಗೆ ಪ್ರಾಣ. ನಾನ್ ಸಣ್ಣನಿದ್ದಾಗಿಂದಾನೆ ದೇವ್ರ ಇಷ್ಟಪಡ್ತೀನಿ. ನನಗೆ ಹಿಂಗ್ ಯಾಕೆ ಮಾಡ್ದ ಅಂತೇಳಿ ಅದೊಂದ್ ಕೊರತೆ ತುಂಬಾ ಇದೆ ಗುರುಗಳೇ. ಮಗುಗೆ ಅವನ್ ಮುಂದೆ ಸ್ವಲ್ಪ ಕಷ್ಟ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅವನ್ ಹೇಗೆ ಇರ್ತಾನೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರು. ಅದನ್ನ ಡೈಲಿ ಅಳೋದೇ ಆಗಿದೆ ಗುರುಗಳೇ. ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಪಾಪ ಅಮ್ಮ ನನ್ಗೆ ತುಂಬಾ ಸಪೋರ್ಟ್. ಏನಾಗಲ್ಲ ನೋಡೋಣ ದೇವ್ರಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಗುರುಗಳೇ. ಅವ್ನ್ 40 ನಿಮಿಷ ಉಸಿರಿರ್ಲಿಲ್ಲ, ಉಸಿರು ಕೊಟ್ಟಿದ್ದಾನೆ ಗುರುಗಳೇ ದೇವ್ರು. ಆದ್ರೆ ಏನ್ ಮಾಡ್ಬೇಕನ್ನೋದ್ ತಿಳಿತಾ ಇಲ್ಲ. ನಮ್ ಮನೆಯವರು ಪಾಪ ತುಂಬಾ ಒಳ್ಳೆಯವ್ರು ಗುರುಗಳೇ. ಅವಳು ಸ್ವಲ್ಪ ವೀಕ್ ಆಗಿದ್ದಾರೆ. ನಾನು ಅವಳಿಗೆ ತುಂಬಾ ಧೈರ್ಯ ತುಂಬ್ತೀನಿ. ಆದ್ರೆ ನನ್ಗೆ ತಡ್ಕೊಳ್ಳಿ ಶಕ್ತಿ ಕೊಟ್ಟಿಲ್ಲ ಗುರುಗಳೇ. ಪಾಪ ಮಗು ನನ್ಗೂ ಒಂದು ಆಸೆ ಇರ್ತಲ್ಲ ಗುರುಗಳೇ, ಹೀಗಿರ್ಬೇಕು ಹಾಗಿರ್ಬೇಕು ಮಗು ನಮ್ಮ ಮನೆಯವರು ಅಂತ ಹೇಳಿ. ಅದೇ ದೇವ್ರು ಕಳ್ಸ್ಕೊಂಡ ನನ್ಗೆ ಮನ್ಸಿಗೆ ನೋವು. ನಾನು ಆಸ್ಪತ್ರೆಯಿಂದಾನೇ ಫೋನ್ ಹಚ್ತೀನಿ ಗುರುಗಳೇ. ಆಸ್ಪತ್ರೆ ಒಳಗಡೆನೆ ಇದೀನಿ, ಸುಮ್ನೆ ಕುಂತಿದ್ದೇನೆ. ಪ್ರೋಗ್ರಾಮ್ ನಂಗೆ ಯೂಟ್ಯೂಬ್ ಒಳಗ್ ಬಂದಾಗ ಸರಿ ಗುರುಗಳಿಗೆ ಟ್ರೈ ಮಾಡ್ಬಿಡೋಣ ಅಂತ ಹಚ್ತೆ ಗುರುಗಳೇ ನಾನು.
ಆಗ್ಲಿ. ಮಗು ಹುಟ್ಟಿ ಎಷ್ಟು ದಿನ ಆಯ್ತು ಅಂದ್ರಿ? ಇವತ್ತಿಂದ ಕರೆಕ್ಟ್ 40 ದಿನ ಆಯ್ತು ಗುರುಗಳೇ. ಓಕೆ, 40 ದಿನಾನು ಆಸ್ಪತ್ರೆಯಲ್ಲಿ ಇದೀವಿ, ನಾವು ಮನೆಗೆ ಹೋಗಿಲ್ಲ ಗುರುಗಳೇ. ಆಯ್ತು ಆಯ್ತು. ಉಸಿರಾಟ, ಒಂದ್ ನಿಮಿಷ, ಉಸಿರಾಟ ಆಡ್ಲಿಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು? ಹಾ ಗುರುಗಳೇ, ಉಸಿರಾಟ ಗುರುಗಳೇ, ನಾವು ಬೇರೆ ಕಡೆ ಡಾಕ್ಟರ್ಸ್ ಎಲ್ಲ ಏನ್ ಹೇಳಿದ್ರು ಗುರುಗಳೇ, ನೀವು ಬೇರೆ ಕಡೆ ಹೋಗ್ರಿ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಹೆರಿಗೆ ಮಾಡಿಸ್ಬಿಡ್ತಿದ್ವಿ ಗುರುಗಳೇ. ಅಲ್ಲಿ ಡಾಕ್ಟರ್ ಕೂಡ ಇರ್ಲಿಲ್ಲ, ಬರೇ ಇಷ್ಟರ್ಸಿದ್ರು, ಹಾಗಾಗಿ ತೊಂದ್ರೆ ಆಗಿದೆ ಅಂತ ನಮಗ್ ಅನ್ಸುತ್ತೆ ಗುರುಗಳೇ. ನೋಡಿದ್ರೆ ಮಗುಗೆ ಚೆನ್ನಾಗಿ ಹೆರಿಗೆ ಮಾಡಿಸ್ಲಿಲ್ಲ ಗುರುಗಳೇ, ತುಂಬಾ ನೋವಾಯ್ತು. ಎಂತ ಚೆನ್ನಾಗಿದೆ ಗೊತ್ತಾ ಗುರುಗಳೇ, ನೋಡಿದ್ರೆ ನನ್ಗೆ ಹೊಟ್ಟಿ ಉರಿತದೆ ಗುರುಗಳೇ. ಆಯ್ತು. ಈ ಹುಟ್ಟಿ 40 ನಿಮಿಷದವರೆಗೂ ಉಸಿರಾಟ ಅಥವಾ ನಿಮಗದು ಅನುಭವಕ್ಕೆ ಬರ್ಲಿಲ್ಲ? ಬರ್ಲೇ ಇಲ್ಲ ಗುರುಗಳೇ, ಮಗುದು ಉಸಿರಾಟ ಬರ್ಲೇ ಇಲ್ಲ. ಎಷ್ಟು ಇದು ಮಾಡಿದ್ರೆ ಆಮೇಲೆ 40 ನಿಮಿಷ ಆದ್ಮೇಲೆ ಉಸಿರಾಟ ಬಂತು ಗುರುಗಳೇ. ಅಂದ್ರೆ ಹೆರಿಗೆ ಮಾಡಿಸ್ಬೇಕಾದ್ರೆ ಡಾಕ್ಟ್ರು ಅಷ್ಟು ಸ್ಪೆಷಲಿಸ್ಟ್ ಇರ್ಲಿಲ್ಲ ಅಂತನಾ? ಹ್ಞೂ ಗುರುಗಳೇ, ಅಲ್ಲಿ ಬರೀ ನರ್ಸ್ ಇದ್ರು. ನೈಟ್ ಹೆರಿಗೆ ಆಯ್ತು, ಅಲ್ಲಿ ಯಾರು ಇರ್ಲಿಲ್ಲ ಗುರುಗಳೇ. ಹೇಳ್ಬೇಕಂದ್ರೆ ಬರೇ ಅವ್ರ ಸ್ಟಾಫ್ ಇದ್ರು, ಅವ್ರು ಯಾವ ರೀತಿ ಹೆರಿಗೆ ಮಾಡಿದ್ರು. ಆ ಪುಣ್ಯಕ್ಕೆ ನಮ್ಮ ಮನೆಯವರಿಗೆ ಏನಾಗಿಲ್ಲ ಗುರುಗಳೇ. ನಾ ತುಂಬಾ ಪ್ರೀತಿಯಿಂದ ನೋಡ್ಕೊಂತೀನಿ ಗುರುಗಳೇ. ಯಾರಿಗೂ ಆದ್ರೆ ನಾನ್ ಇನ್ನೊಬ್ರಿಗೆ ಅವ್ರು ಹೊಡೆದ್ರೇನೆ ಹೊಡೆಸ್ಕೊಂಡ್ ಬಂದ್ಬಿಡ್ತೀನಿ, ಆ ತರ ವ್ಯಕ್ತಿ ಗುರುಗಳೇ. ನನ್ಗೆ ಹೀಗಾಯ್ತಲ್ಲ ಅಂತ ಹೇಳಿ. ಆಯ್ತು. ಇಲ್ಲೀಗ ನೀವು ಅರ್ಥ ಮಾಡ್ಕೊಳ್ಬೇಕು, ಇದನ್ನ ತಂದೆಯ ಸ್ಥಾನದಲ್ಲಿ ನಿಂತು ನನ್ನ ಹೆಂಡತಿ, ನನ್ನ ಮಗು ಅಂತ ನೋಡಿದಾಗ ಸಹಜವಾಗಿ, ಮನುಷ್ಯ ಸಹಜವಾಗಿ ಈ ಭಾವನೆಗಳು ಅಥವಾ ಈ ಮನಸ್ಸನ್ನ ಚೂರು ಚೂರು ಮಾಡುವ ಅಥವಾ ನೋವು ನೀಡುವಂತಹ ವಿಚಾರಗಳು ಬರ್ತವೆ. ಆದ್ರೆ ಒಂದರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ಮಗು ಹೆಂಗೆ ಹೇಳ್ಬೇಕಂದ್ರೆ, ಈಗ ತೀರಾ ನೀವು ಒಬ್ಬ ತಂದೆಯಾಗಿ ನೋಡ್ತಾ ಇದ್ದೀರಾ, ಓಕೆ ನಮ್ಮ ಮಗು ಉಸಿರಾಟ 40 ನಿಮಿಷ ಆಡ್ಲಿಲ್ಲ, ಓಕೆ 40 ನಿಮಿಷ ಆದ್ಮೇಲೆ ಉಸಿರಾಟ ಆಡ್ತು, ಇದೇನು ಡಾಕ್ಟರ್ ಪ್ರಾಬ್ಲಮ್ಮ ಅಥವಾ ಇದು ವಿಧಿ ನಿಯಮನ ಏನು? ಅಂದರೆ ಈ ಸಮಯದಲ್ಲಿ ನೀವು ಯಾವ ನಿರ್ಧಾರಕ್ಕೂ ಒಮ್ಮೆಲೆ ಬಂದು, ಅಥವಾ ಇಲ್ಲಿ ಇನ್ನೇನೋ ಪವಾಡ ನಡೆಯೋದೇ ಇಲ್ಲ, ಅಥವಾ ಇಲ್ಲಿ ಇದು ನಮ್ಮ ಅಣತೆಗೂ ಮೀರಿ, ನಮ್ಮ ಊಹೆಗೂ ಮೀರಿ ಈ ಮಗು ಇದೇ ಥರ ನೋವಲ್ಲೇ ಬದುಕುತ್ತೆ ಅಥವಾ ಇದೇ ಥರ ಸಮಸ್ಯೆಯನ್ನು ಅನುಭವಿಸುತ್ತೆ, ಅಥವಾ ಡಾಕ್ಟರ್ ಹೇಳ್ದಂಗೆ ಮುಂದೆ ಇದು ಹೇಗೆ ಬದುಕುತ್ತೋ ಕಾಣೆ ಅನ್ನೋ ಅವರ ಮಾತನ್ನೇ ನಂಬಿಕೊಂಡು ನೋಡಿ, ತಂದೆಯಾಗಿ ಅಥವಾ ಒಬ್ಬ ಪೋಷಕರಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೀರಿ, ಮುಂದೆಯೂ ನಿಭಾಯಿಸ್ತೀರಿ. ಆದರೆ ಇದನ್ನು ಮೀರಿದ ಕೆಲವು ದೈವಿಕ ಅಂಶಗಳಿದ್ದಾವೆ. ಅಂದರೆ ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ಅವುಗಳನ್ನು ನೀವು ದೇವರ ವಿಚಾರಕ್ಕೆ ಬಿಟ್ಬಿಡ್ಬೇಕು. ದೇವರನ್ನ ನಂಬುವನಾಗಿ ನೋಡಪ್ಪ, ಇಲ್ಲಿ ಮೊದಲು ನೀನು ಅರ್ಥ ಮಾಡ್ಕೋ, ನೀನು ಒಳ್ಳೆಯ ಮನುಷ್ಯ, ನೀನು ಯಾರಿಗೂ ದುಃಖ ಕೊಡಲ್ಲ ಅಥವಾ ನೀನು ಯಾರಿಗೂ ನೋವುಂಟು ಮಾಡಿಲ್ಲ ಅಂದ ಮಾತ್ರಕ್ಕೆ ನೀನು ಬದುಕಲ್ಲಿ ಎಲ್ಲ ಒಳ್ಳೆಯದೇ ನಡಿಬೇಕು ಅಂತ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಬರ್ತೀನಿ, ನೀವು ಪೂಜೆ ಪುನಸ್ಕಾರ ಮಾಡ್ಬೋದು, ದೇವರನ್ನ ಭಕ್ತಿ ಮಾಡ್ಬೋದು, ದೇವರನ್ನ ನಂಬೋದು, ಅಥವಾ ಭಗವಂತನ ಪರಮ ಭಕ್ತರಾಗಿರ್ಬೋದು. ಆದರೆ ಕರ್ಮಗಳಿಗೆ ಅಥವಾ ಈ ಮುಂಚೆ ನಾವೊಂದು ಕರ್ಮದ ಹೊರೆಯನ್ನೇ ಹೊತ್ಕೊಂಡೇ ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಕರ್ಮದ ಮೇಲೆ ಭಗವಂತ ಯಾವ ರೀತಿಯ ಇನ್ಫ್ಲೂಯೆನ್ಸ್ ಅಥವಾ ಯಾವ ರೀತಿ ಇಂಟರ್ಫಿಯರ್ ಕೂಡ ಭಗವಂತ ಆಗಲ್ಲ. ಕೇವಲ ನೀವು ಹೊತ್ತುಕೊಂಡು ಬಂದ ಕರ್ಮಗಳನ್ನು ಸವೆಸಲೇಬೇಕು, ಬೇರೆ ದಾರಿ ಇಲ್ಲ. ನಾನು ದೇವರನ್ನ ಪೂಜೆ ಮಾಡ್ತೀನಿ, ನನ್ಗೆ ಯಾಕೆ ಹಿಂಗಾಯ್ತು ಅಂದ್ರೆ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಅಂತ. ಈಗ ಹಿಂದೆ ಮಾಡಿ ಒತ್ಕೊಂಡು ಬಂದಿದ್ದೀವಿ ಒಂದಷ್ಟು ಕರ್ಮನ. ನನ್ನ ಬದುಕಲ್ಲಿ ಇಂಥ ಹೆಂಡತಿ ಅಥವಾ ಇಂಥ ಮಗು, ಆ ಮಗು ಈ ರೀತಿಯಲ್ಲಿ ಏನೋ ನನಗೆ ಅಂದರೆ, ನಿಮ್ಮ ತಂದೆ ನಿಮಗೆ ನೋವು ಕೊಟ್ಟಂಗೆ ನಿಮ್ಮ ಮಗು ಉದ್ದೇಶಪೂರ್ವಕವಾಗಿ ನಿಮಗೆ ನೋವು ಕೊಡದೇ ಇರ್ಬೋದು. ಅಂದರೆ ನಿಮ್ಮ ತಂದೆಯ ವರ್ತನೆ ನಿಮಗೆ ನೋವು ಕೊಡೋದಾದರೆ, ಇಲ್ಲಿ ಮಗು ಉದ್ದೇಶಪೂರ್ವಕವಾಗಿ ನನ್ನ ತಂದೆಗೆ ತಾಯಿಗೆ ನೋವು ಕೊಡಬೇಕು ಅನ್ನೋ ಭಾವನೆ ಅದಕ್ಕಿನ್ನೂ ಬಂದೇ ಇಲ್ಲ. ಸೊ ಆ ಹಂತದಲ್ಲಿ ಇರಬೇಕಾದ್ರೆ ಅದು ದೈವ ಇಚ್ಛೆ. ಅದಕ್ಕೆ ಡಾಕ್ಟರ್ ಏನು ಮಾಡಬೇಕು, ನೀವು ಅದಕ್ಕೇನು ಬೆಂಬಲ ಕೊಡಬೇಕು, ಅಥವಾ ಡಾಕ್ಟರ್ ಯಾವ ರೀತಿಯಲ್ಲಿ ವೈದ್ಯಕೀಯವಾಗಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಈ ಕೆಲವು ಮನುಷ್ಯ ಪ್ರಯತ್ನ, ನೀವು ಕಾಳಜಿ ಮಾಡೋದು, ನಿಮ್ಮ ಹೆಂಡತಿಯನ್ನು ನೋಡ್ಕೊಳ್ಳೋದು, ಮಗುವಿಗೆ ಏನೂ ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡೋದು, ಮತ್ತು ಡಾಕ್ಟ್ರು ವೈದ್ಯಕೀಯವಾಗಿ ಚಿಕಿತ್ಸೆ ಕೊಡೋದು ಅಥವಾ ಅನಾಹುತ ಆಗದಂಗೆ ಅವರು ಒಂದಷ್ಟು ಪ್ರಯತ್ನ ಮಾಡೋದು, ಈ ಮನುಷ್ಯ ಪ್ರಯತ್ನವನ್ನು ಮೀರಿ ಇನ್ನೊಂದಷ್ಟು ಸಂಗತಿಗಳಿದ್ದಾವೆ. ಅದು ನಮ್ಮ ಕೈಲಿಲ್ಲ. ಅದಕ್ಕೆ ಅಳ್ತಾ ಕೂತ್ರೆ ಅದಕ್ಕೆ ಅರ್ಥ ಇಲ್ಲ. ಕಡೆಗೆ ನೀನು ಒಂದು ಬೆಡ್ ಇಟ್ಕೊಂಡು ಮಲ್ಕೊಳ್ತೀಯ ಅಷ್ಟೇ.
ಏನೋ ಚಿಂತೆ ಮಾಡಿ ನಿನಗೂ ಏನೋ ಕಾಯಿಲೆ ಬಂದು ನೀನು ಅಲ್ಲೇ ಮಲ್ಕೊಳ್ತೀವಿ ಹೊರತು ಬೇರೆ ಏನೂ ಆಗಲ್ಲ ಅಂತ. ಅಂದ್ರೆ ನಾನು ಹಾಗೆ ಆಗಿದೆ ಹೇಳ್ತಿರೋದು ಗುರುಗಳೇ. ಇಲ್ಲಿ ಪೂರಾ ಕೇಳಿಸ್ಕೊಳ್ಳಪ್ಪ. ಡಿಪ್ರೆಷನ್ ಅಲ್ಲಿ ಹೋಗಿದ್ದೀನಿ ಗುರುಗಳೇ. ನನಗೆ ಯಾರ ಮುಂದೆ ಹೇಳ್ಕೋಬೇಕು ಅನ್ನೋದು ಈ ನನಗೆ ಸಮಸ್ಯೆ ಅರ್ಥವಾಯ್ತು. ಬೇರೆಯವ್ರ ಮುಂದೆ ಹೇಳಿದ್ರೆ ಅವ್ರು ಬೇರೆ ರೀತಿ ನೋಡ್ತಾನೆ. ನಾನು ಹೇಳೋದು ಕೇಳಿಸ್ಕೊ. ಆಯ್ತು, ನನಗೆ ಅದೆಲ್ಲವೂ ಅರ್ಥವಾಯ್ತು. ಈಗ ನಿಜವಾಗಲೂ ಇದನ್ನ ನಾನೀಗ ಹೇಗೆ ನೋಡ್ಬೇಕು ಗುರುಗಳೇ? ಈಗ ನೀವು ಒಬ್ಬ ಆಕೆಯ ಆ ಮಗುವಿನ ತಂದೆಯಾಗಿ ಆಕೆಯ ಗಂಡನಾಗಿ ಅಲ್ಲ, ಇಲ್ಲಿ ಜೀವನದ ಈ ಪರಿಸ್ಥಿತಿಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋ ಆ ದಾರಿಯನ್ನು ತಿಳ್ಕೊಳ್ಳೋಕೆ ಇಲ್ಲಿಗೆ ಬಂದಿದ್ರೆ ನಿಮಗೆ ಕಾಣಿಸುತ್ತೆ. ಇಲ್ಲ ನೀವು ಅದೇ ದುಃಖವನ್ನು ನಾನು ಕೇಳ್ತೀನಿ, ಬೆಳಗ್ಗೆ ತನಕ ಕೇಳ್ತೀನಿ, ತೊಂದರೆ ಇಲ್ಲ. ಆದರೆ ಅಂತಿಮವಾಗಿ ಈಗ ನೀವು ಮಾತಾಡ್ತಿದ್ರ ಉದ್ದೇಶ ಮತ್ತು ಸಾರ್ಥಕತೆ ಯಾವಾಗ ಅಂದರೆ ಇದಕ್ಕೊಂದು ಪರಿಹಾರ ಅಥವಾ ನಿಮ್ಮ ಮನದ ನೋವಿನ ದುಃಖದ ಅಥವಾ ಆ ದುಃಖದ ಮೂಲ ಎಲ್ಲಿದೆ ಅದನ್ನು ನಾನು ಕೆಣಕಬೇಕು. ಈಗ ಈ ಕುರಿತು ನಿಮ್ಮ ತಾಯಿ ಒಳ್ಳೆಯವರಿದ್ದಾರೆ, ಹೆಂಡತಿ ಒಳ್ಳೆಯವರಿದ್ದಾರೆ, ಭಗವಂತ ನಿಮ್ಮ ಜೀವನದಲ್ಲಿ ಅಷ್ಟೋ ಇಷ್ಟೋ ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡ್ಕೊಂಡು ಬರ್ತಾ ಇದೆ. ಇಲ್ಲೆಲ್ಲೋ ಒಂದು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಅಥವಾ ನಿಮ್ಮ ಭಾವನೆಗೆ ಅಥವಾ ನಿಮ್ಮ ಇಷ್ಟದ ವಿರುದ್ಧವಾಗಿ ಇಲ್ಲೇನು ಮಗು ಕೂಡ ಎಲ್ಲ ಪೂರ್ಣ ಆರೋಗ್ಯವಂತ ಮಗುವಾಗಿ ನನಗೆ ಬೇಕು ಅಥವಾ ಅಂಥ ಒಳ್ಳೆ ಆರೋಗ್ಯವಂತ ಮಗುವನ್ನು ನಾನು ನಿರೀಕ್ಷೆ ಮಾಡ್ತೀನಿ ಅನ್ನೋದು ಪ್ರತಿಯೊಂದು ತಂದೆ ಆಗಲಿಕ್ಕೆ ಬಯಸುವ ಪ್ರತಿಯೊಬ್ಬ ಮನುಷ್ಯನ ಸಹಜವಾದ ನಿರೀಕ್ಷೆ ಅದು. ಆಗೊಂದು ವೇಳೆ ಆಗದೆ ಹೋದಾಗ ಈಗ ಮನೆಯವರೆಗೂ ಎಲ್ಲ ತಗೊಂಡು ಬಂದು ಎಲ್ಲವೂ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಹೆರಿಗೆ ಆಯಿತು, ಮನೆಗೆ ತಗೊಂಡು ಬಂದ್ರಿ, ಆಮೇಲೆ ನಿನ್ನ ಹೆಂಡತಿಯ ಯಾವುದೋ ಏನು ಬೇಜವಾಬ್ದಾರಿತನದಿಂದಲೋ ನಿನ್ನ ಅಮ್ಮನ ಬೇಜವಾಬ್ದಾರಿತನದಿಂದಲೋ ಅಥವಾ ನಿಮ್ಮ ಬೇಜವಾಬ್ದಾರಿತನದಿಂದಲೋ ಮಗುವಿಗೆ ಇಂಥದ್ದೇನೋ ಸಂಕಷ್ಟ ಬಂದಿದ್ರೆ ಅದು ನಿಮ್ಮ ಮೇಲೆ ಹಾಕ್ತಾ ಇದ್ದೆ. ಆದರೆ ಇದು ಜನ್ಮತಃ ಬಂದಿರುವುದರಿಂದ ನೀವು ಅದನ್ನು ಒಂದು ಮಗುವಾಗಿ ಇನ್ನು ನೀವು ನನ್ನ ಮಗು ಅಂತ ನೀವು ಈಗಲೇ ತೀರಾ ಆ ಮಟ್ಟಿಗೆ ಅಪ್ಪಿಕೊಳ್ಳೋದು ಬೇಡ. ಆದರೆ ನನ್ನ ಹಾರೈಕೆ ಇದೆ, ಆ ಮಗು ಸ್ವತಂತ್ರವಾಗಿ ಪೂರ್ಣ ಪ್ರಮಾಣದ ಆರೋಗ್ಯವಂತ ಮಗು ಆಗದೆ ಹೋದ್ರೆ ಇಲ್ಲಿ ಬಂದು ಸುಮ್ಮನೆ ನರಳಾಟ ಪಡೋದು ಬೇಡ. ಅಂದ್ರೆ ಸ್ವಯಂ ನನಗೊಂದು ಮಗು ಬೇಕು ಅನ್ನೋ ಸ್ವಾರ್ಥಕ್ಕಿಂತ ಅಥವಾ ನಮ್ಮ ಮಗು ಹೆಂಗಾದ್ರೂ ಸರಿ ಬದುಕಲಿ ಅನ್ನೋದು ಆ ಸ್ವಾರ್ಥಕ್ಕಿಂತ ಇದಕ್ಕೂ ಮೀರಿದ ಇನ್ನೊಂದು ಎತ್ತರದ ಚಿಂತನೆ ಇದೆ. ಅದು ಈ ಭೂಲೋಕದಲ್ಲಿ ಅಥವಾ ಈ ಮರ್ತ್ಯ ಲೋಕದಲ್ಲಿ ಒಂದಷ್ಟು ಗಳಿಗೆ ಇದ್ದೋಗ್ಲಿ ಕೆಲವು ಜೀವಗಳು ಬರ್ತವೆ. ಯಾಕಂದ್ರೆ ಅಷ್ಟು ಮಾತ್ರ ಅವ್ರದ್ದು ಕರ್ಮಫಲ ಇರುತ್ತೆ. ಬಂದು ಕೆಲವೊಂದು ಆಸ್ಪತ್ರೆಯಲ್ಲಿ ಅಂದ್ರೆ ಹುಟ್ಟಿ ಒಂದು ಅರ್ಧ ಗಂಟೆ 1 ಗಂಟೆ ಇದು ಮತ್ತೆ ಸತ್ತೋಗೋ ಮಗುಗಳಿದ್ದಾವೆ. ಅಂದ್ರೆ ನೀವು ನನ್ನ ಮಗು ಅನ್ನೋ ಭಾವನೆಯಿಂದ ನೋಡ್ತೀರಿ, ಆದರೆ ಆ ಆತ್ಮದ ದೃಷ್ಟಿಕೋನದಿಂದ ಅವುಗಳು ತಮ್ಮ ಕರ್ಮಫಲದ ಮೇರೆಗೆ ಅಥವಾ ತಮ್ಮ ಕರ್ಮಫಲವನ್ನು ಸವಿಸ್ಲಿಕ್ಕೆ ಕೆಲವೊಬ್ಬರ ಕರ್ಮಫಲ 100 ವರ್ಷ ಆದರೂ ಸವೆಯಲ್ಲ, ಕೆಲವೊಬ್ಬರ ಕರ್ಮಫಲ 20-30 ವರ್ಷಕ್ಕೆ ಸವಿಯುತ್ತೆ, 20-30 ವರ್ಷಕ್ಕೆ ಅವರು ಸತ್ತು ಹೋಗ್ತಾರೆ. ನಾವು ಅದನ್ನು ಟಿ ವಿಲಿ ಏನು ನೋಡ್ತೀವಿ, ಅಕಾಲಿಕ ಮರಣ. ಅಂದರೆ ಇನ್ನೂ ಕಾಲ ಬಂದಿರಲಿಲ್ಲ ಆಗಲೇ ಸತ್ತು ಹೋದ್ರೆ ನಾವು ಅದನ್ನು ಅಕಾಲಿಕ ಮರಣ ಅಥವಾ ದುರ್ಮರಣ ಅಥವಾ ಏನೋ ಅಂತೀವಿ. ಆದರೆ ಅಂದರೆ 100 ವರ್ಷಕ್ಕೆ ಸಾಯೋರು ಕೆಲವೊಬ್ಬರು ಜನ, 50 ವರ್ಷಕ್ಕೆ ಸಾಯೋರೊಬ್ರು, 20 ವರ್ಷಕ್ಕೆ ಸಾಯೋರೊಬ್ರು, 3 ವರ್ಷಕ್ಕೆ ಸಾಯೋರೊಬ್ರು, ಕೆಲವೊಬ್ರು ಆಸ್ಪತ್ರೆಯಲ್ಲೇ ಸಾಯೋರೊಬ್ರು. ಅಂದರೆ ಈ ಎಲ್ಲವೂ ಕೂಡ ಈ ಲೋಕದಲ್ಲಿ ಅಂದರೆ ಈ ಭೂಲೋಕದಲ್ಲಿ ಈ ಹುಟ್ಟು ಸಾವು ಇರುವ ಈ ಮರ್ತ್ಯ ಲೋಕದಲ್ಲಿ ಈ ಭೂಲೋಕದಲ್ಲಿ ಇಷ್ಟು ಸಮಯ ಬದುಕಬೇಕು ಅನ್ನೋದು ಅವರ ಪ್ರಾರಬ್ಧ ಅಥವಾ ಅವರ ಕರ್ಮದ ಯಾವುದೋ ಒಂದು ಅಂಶ ಇರುತ್ತೆ. ಅದನ್ನು ಸವಿಸ್ಲಿಕ್ಕೆ ಬರ್ತಾರೆ. ಅಂದರೆ ನೀವು ಇದನ್ನು ಈ ಕರ್ಮದ ದೃಷ್ಟಿಕೋನದಿಂದ ನೋಡಿದಾಗ ಹೌದಪ್ಪ, ನಮ್ಮ ಬೇಜವಾಬ್ದಾರಿತನದಿಂದ ಒಂದು ಮಗು ಪ್ರಾಣ ಕಳ್ಕೊಂಡ್ರೆ ಹೌದು ನಾನು ಈ ಮಟ್ಟಿನ ಪಶ್ಚಾತ್ತಾಪ ಪಡಬೇಕು. ಆದರೆ ನಮ್ಮದಲ್ಲದೆ ಇನ್ನು ಅದು ತಾಯಿ ಗರ್ಭದಿಂದ ಹೊರಗಡೆ ಬಂದಾಗಲೇ ಈ ಡಾಕ್ಟರ್ ನಿರ್ಲಕ್ಷ್ಯ ಅಥವಾ ತಾಯಿ ನಿರ್ಲಕ್ಷ್ಯ ಇವೆಲ್ಲ ನೆಪ ಮಾತ್ರನಪ್ಪ. ತಾಯಿ ಎಷ್ಟೋ ನಿರ್ಲಕ್ಷ್ಯ ಮಾಡಿ, ಡಾಕ್ಟರ್ ಎಷ್ಟೋ ನಿರ್ಲಕ್ಷ್ಯ ಮಾಡಿ ಕಡಿಗೆ ತಿಪ್ಪಿಗೆಸಿದ್ರು ಬದುಕೊಂಡು ಬಂದವರಿದ್ದಾರೆ. ಕೆಲವೊಮ್ಮೆ ತಾಯಿ ತುಂಬಾ ಕಾಳಜಿ ಮಾಡಿ, ಡಾಕ್ಟರ್ ತುಂಬಾ ಕಾಳಜಿ ಮಾಡಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಹೆರಿಗೆ ಆದ್ರೂ ಸತ್ತೋದು ಮಗುಗಳಿದ್ದಾವೆ. ಹಾಗಾಗಿ ನಿಮ್ಮ ಮನಸ್ಸಿನ ಈ ನೋವು ನನ್ನ ತಪ್ಪಿನಿಂದ ಆಗಿದೆ ಅನ್ನೋದಾದ್ರೆ ನೀವು ನೋವು ಪಡಿ, ನಾನು ಅದಕ್ಕೆ ಅಡ್ಡ ಬರಲ್ಲ. ಆದರೆ ಇದು ಇನ್ನೂ ಪ್ರಥಮವಾಗಿ ತಾಯಿ ಗರ್ಭದಿಂದ ಹೊರಗಡೆ ಬಂದ ಜೀವ, ಅದು 40 ನಿಮಿಷ ಆದರೂ ಉಸಿರಿರಲಿಲ್ಲ, ಆಮೇಲೆ ಉಸಿರು ಬಂತು. ಆದರೆ ಇಲ್ಲಿ ತಾಯಿಯನ್ನ ಜೀವಂತವಾಗಿರಿಸಿಕೊಳ್ಳುವ ಕಡೆ ನಿಮ್ಮ ಪ್ರಥಮ ಆಯ್ಕೆ, ಅದೇ ಪ್ರಥಮ ಮನ್ನಣೆ.
ಅದಾದ ನಂತರ ಮಗುವನ್ನು ನಿರ್ಲಕ್ಷ್ಯ ಮಾಡಿ ಅಥವಾ ಮಾಡುವ ವ್ಯಕ್ತಿತ್ವ ನಿಮ್ಮದಲ್ಲ. ಬಟ್ ನಿಮ್ಮ ಪ್ರಯತ್ನವನ್ನು ಮೀರಿ ಏನೋ ಆಗುವುದಾದರೆ ನೀವು ಅದನ್ನು ಅಯ್ಯೋ ನನಗೆ ದೇವ್ರು ಯಾಕೆ ಹಿಂಗೆ ಮಾಡಿಬಿಟ್ಟ, ದೇವ್ರು ನನಗೆ ಅನ್ಯಾಯ ಮಾಡಿಬಿಟ್ಟ, ದೇವ್ರು ನನಗೆ ಪೂಜೆ ಮಾಡಿದ್ದೆ, ದೇವ್ರನ್ನ ಎಷ್ಟೊಂದು ನಂಬಿದ್ದೆ, ನನಗೆ ಯಾಕೆ ಹಿಂಗೆ ಮಾಡ್ದ. ನಿನ್ನ ಪೂಜೆಯ ಫಲದ ಕಾರಣಕ್ಕಾಗಿ ಒಂದು ಅನಾರೋಗ್ಯ ಮಗು ಈ ಲೋಕದಲ್ಲಿ ನರಳುತ್ತಾ ಬದುಕೋ ದೇವರಿಗೆ ಇಷ್ಟವಾಗಲ್ಲ. ಹಾಗಾಗಿ ಭಗವಂತ ನೀನು ಏನು ಕೊಡ್ತೀಯ ಅದನ್ನು ನಾನು ಸ್ವೀಕರಿಸ್ತೀನಿ ಅಂದರೆ ಕೊಟ್ಟೋನು ಅವನೇ, ಕೀತ್ಕೊಳ್ಳೋನು ಅಥವಾ ಅದನ್ನು ವಾಪಸ್ ತಗೊಳ್ಳೋನು ಅವನೇ. ಹಾಗಾಗಿ ಈ ಸಮಯದಲ್ಲಿ ತಾಯಿ ಅಥವಾ ನಿಮ್ಮ ಹೆಂಡತಿಗೆ ನೀವು ಹೆಚ್ಚು ಧೈರ್ಯ ತುಂಬಬೇಕು. ಮತ್ತು ಗುರುಗಳು ಹೇಳಿದ್ದಾರೆ, ನಮ್ಮ ಪಾಲಿಗೆ ಅಥವಾ ನಮ್ಮ ಕಾರಣಕ್ಕಾಗಿ ಜನಿಸಿರುವ ಮಗು ಆರೋಗ್ಯವಂತವಾಗಿ ನಮ್ಮ ಕಣ್ಣು ಮುಂದೆ ಬದುಕಿದ್ರೆ ನಾವು ಅದನ್ನು ನೋಡ್ಕೊಂಡು ಖುಷಿಯಾಗಿರ್ಬೋದು. ಆದರೆ ಇಡೀ ಜೀವನ ಪೂರ್ತಿ ಇಂಥದ್ದೇನೋ ನರಳಾಟಗಳಿಂದ ಪಾಪ ಅದು ನರಳ್ಕೊಂಡಿದ್ರೆ ನಮಗೂ ನೆಮ್ಮದಿ ಇಲ್ಲ, ಅದಕ್ಕೂ ನೆಮ್ಮದಿ ಇಲ್ಲ. ಹಂಗೆ ಡಾಕ್ಟರ್ ಹೇಳ್ತಾ ಇರೋದು ಹಾಗೆ. ಅದನ್ನೇ ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ಹಾಗಂತ ಅದಕ್ಕೆ ಸಾವು ಬರಲಿ, ಅದು ನಮ್ಮ ಇಚ್ಛೆಯೂ ಅಲ್ಲ, ನಿಮ್ಮ ಇಚ್ಛೆಯೂ ಅಲ್ಲ. ಭಗವಂತನ ಇಚ್ಛೆಯನ್ನು ಮೀರಿ ನಮ್ಮ ಇಚ್ಛೆಗಳು ಅಥವಾ ಆ ಮಗು ಯಾವ ಕಾರಣಕ್ಕಾಗಿ ಇಲ್ಲಿ ಅದರ ನರಳಾಟ ಮಾಡಿಕೊಂಡೇ ಒಂದಷ್ಟು ವರ್ಷ ಬದುಕಬೇಕಿದೆಯಾ, ಅದಕ್ಕೆ ನೀವು ಅಡ್ಡ ಬರ್ಲಿಕ್ಕಾಗಲ್ಲ. ಅಂದ್ರೆ ಅದು ಆರೋಗ್ಯವಂತವೋ ಅನಾರೋಗ್ಯವಂತವೋ, ಅನಾರೋಗ್ಯ ಮಗು ಅಂತ ಡಾಕ್ಟ್ರೇ ಕೊಂದ್ಬಿಡಿ ಅದನ್ನ ಅಂತ ಹೇಳೋಕ್ಕಾಗಲ್ಲ, ಅದು ಅಮಾನವೀಯ. ಅಥವಾ ಆರೋಗ್ಯವಂತ ಮಗು ಅಂತ ಮನೆಗೆ ತಗೊಂಡು ಹೋದ ಮೇಲೂ ಅದು ಆರೋಗ್ಯವಾಗಿ ಇರುತ್ತೆ ಅಂತಲೂ ಏನಲ್ಲ. ಅಂದ್ರೆ ವಾಸ್ತವದಲ್ಲಿ ಏನಿದೆಯೋ ಅದನ್ನು ಸ್ವೀಕರಿಸಬೇಕು. ಆಸ್ಪತ್ರೆಯಲ್ಲಿ ಅನಾರೋಗ್ಯವಾಗಿದ್ದ ಮಗು ಮನೆಗೆ ಹೋದ ಮೇಲೆ ಆರೋಗ್ಯವಾಗಬಹುದು, ಆಸ್ಪತ್ರೆಯಲ್ಲಿ ಆರೋಗ್ಯವಾಗಿದ್ದ ಮಗು ಮನೆಗೆ ಹೋದ ಮೇಲೆ ಅನಾರೋಗ್ಯ ಆಗಿ ಏನೋ ಆಗಬಹುದು. ಅಂದ್ರೆ ಈ ಸ್ಥಿತಿ ಇಂಥದ್ದೊಂದು ಮಗು ಕೊಟ್ಟಿದ್ದಾನೆ. ಇಲ್ಲಿವರೆಗೂ ಭಗವಂತ ಎಲ್ಲವನ್ನೂ ಒಳ್ಳೇದು ಮಾಡಿಕೊಂಡು ಬಂದ, ಎಲ್ಲದರಲ್ಲೂ ಜಯ ಕೊಡ್ತಾ ಯಶಸ್ಸು ಕೊಡ್ತಾ ಬಂದ. ಅಷ್ಟೋ ಇಷ್ಟೋ ಯಾರ ಕಾಲ್ಗೂ ಬೀಳ್ದಂಗೆ, ಯಾರ ಕೈ ಕೆಳಗಡೆ ಕಾಲ್ ಕೆಳಗಡೆಗೂ ಹೋಗದಂಗೆ ಅಥವಾ ಯಾರ ಬಾಯಿಗೂ ಸಿಗದಂಗೆ ನಮ್ಮನ್ನು ಕಾಪಾಡಿಕೊಂಡು ಬಂದ. ಇಲ್ಲಿ ಯಾಕೋ ನಮಗಿಂಥದ್ದೊಂದು ದೋಷ ಅಥವಾ ಹಿನ್ನಡೆಯನ್ನು ಮಾಡಿದ್ದಾನೆ. ಆಯಿತು, ಅವತ್ತು ಚೆನ್ನಾಗಿ ನಡೆಸ್ಕೊಂಡು ಬಂದ ಕಾಲದಲ್ಲೂ ಅದು ಭಗವಂತನ ಇಚ್ಛೆ. ಇಲ್ಲೇನು ಮಗುವಿನ ದೋಷ ಅಥವಾ ಇಂಥದ್ದೊಂದು ಸ್ವಲ್ಪ ಮಗು ಸಮಸ್ಯೆ ಇರೋ ಮಗುವನ್ನು ಕೊಟ್ಟು ನಮಗೇನೋ ಒಂದು ನೋವು ಕೊಡಬೇಕಿದೆ, ಕೊಟ್ಟಿದ್ದಾನೆ, ಅಥವಾ ನಮ್ಮ ಕರ್ಮ ಹಂಗಿದೆ, ನಾವಿದನ್ನು ಸ್ವೀಕರಿಸೋಣ. ಆದರೆ ಒಂದು ತಾಯಿ ಇದ್ರೆ ಇನ್ನೊಂದು ಮಗುವನ್ನು ಹೆರಬಹುದಪ್ಪ. ಆದರೆ ತಾಯಿಯನ್ನ ಈ ಸಮಯದಲ್ಲಿ ತುಂಬ ಜೋಪಾನ ಮಾಡ್ಕೊಳ್ಬೇಕಿರೋದು ಅಥವಾ ತಾಯಿಯನ್ನ ಪ್ರಥಮವಾಗಿ ಕಾಳಜಿ ಮಾಡಬೇಕಾಗಿರೋದು ಒಬ್ಬ ಗಂಡನಾಗಿ ಅಥವಾ ಧರ್ಮ ತಿಳಿದಿರುವನಾಗಿ ಒಬ್ಬ ಗಂಡನಾಗಿ ಅದು ನಿನ್ನ ಕರ್ತವ್ಯ. ಇಲ್ಲ ಗುರುಗಳೇ, ಚೆನ್ನಾಗಿ ನೋಡ್ಕೊಂತ ಇದ್ದೀನಿ. ಅವಳಿಗೆ ಏನ್ ತೊಂದ್ರೆ ಆಗಿಲ್ಲ, ಅದೇ ಸಾಕು ದೇವ್ರು ಕೊಟ್ಟಿರೋದು. ಆಗ್ಲಪ್ಪ, ನನ್ನ ಹಾರೈಕೆ ಆ ಮಗು ಕೂಡ ನಿಮ್ಮದೇ ಜೀವನದ, ನಿಮ್ಮದೇ ಬದುಕಿನ ಒಂದು ಭಾಗ ಆಗಿದೆ. ಮತ್ತೆ ಭಗವಂತನ ಅನುಗ್ರಹ ಇದ್ದು ಏನಂದ್ರೆ ಗುರುಗಳೇ, ಇಷ್ಟು ಸಣ್ಣ ಜೀವಕ್ಕೆ ಇಷ್ಟು ತೊಂದ್ರೆ ಕೊಡ್ಬಾರ್ದು ದೇವರು. ಅದೇ ಒಂದೇ ನನ್ಗೆ ನೋವಾಗಿರೋದು. ಏನಪ್ಪ, ಸಣ್ಣ ಜೀವ, ಸಣ್ಣ ಮಗು, ಅದು ಆದ್ರೆ ಎಲ್ಲ ಆಗ್ತಾ ಇರೋದು. ತಾಯಿ ನಾವು ಇವತ್ತಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಗುರುಗಳೇ. 40 ದಿನ ಆಯ್ತು, ಸರಿಯಾಗಿ ನಿದ್ದೆ ಮಾಡಿಲ್ಲ, ಏನಿಲ್ಲ. ನಿನ್ನೆ ಕೊಟ್ಟಿದ್ದಾರೆ ಕೈಯಲ್ಲಿ ತಾಯಿ ಹತ್ರ. ನೋಡಪ್ಪ, ಅರ್ಥ ಮಾಡ್ಕೊ. ಆಯ್ತು, ನನ್ಗೆ ಅರ್ಥವಾಯ್ತು. ಆ ಮಗುವಿನ ದೇಹಕ್ಕೆ ಚುಚ್ಚುತ್ತಾ ಇರೋ ಚೂಜಿಗಳು, ಕೊಡ್ತಾ ಇರೋ ಚಿಕಿತ್ಸೆಗಳು, ಅದನ್ನ ಬಹಳ ಪ್ರತ್ಯಕ್ಷವಾಗಿ ನೋಡಿರೋದ್ರಿಂದ ನಿಮಗೆ ದುಃಖ, ಹೌದಲ್ಲಪ್ಪ? ಆದ್ರೆ ಕೇಳಿಸ್ಕೊ, ಇದು ನಿನ್ನ ದೃಷ್ಟಿಕೋನ, ಕರೆಕ್ಟ್ ಕೇಳಿಸ್ಕೊ. ನಾನು ಇತ್ತೀಚೆಗೆ ಒಂದು ಮಗು, ಪಾಪ 3 ವರ್ಷದ ಮಗು ಬ್ಲಡ್ ಕ್ಯಾನ್ಸರ್ ಇಂದ ನರಳ್ತಾ ಇದೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಅವ್ರ ತಂದೆ ಮಾತಾಡಿದ್ರು. ಪಾಪ ಹೆಣ್ಮಗಳು ಇವತ್ತು ಏನು ಆರೋಗ್ಯ ಚೆನ್ನಾಗಿ ಸುಧಾರಿಸ್ತಾ ಇದೆ, ಆ ಮಗು ಒಳ್ಳೇದಾಗಲಿ. ನಾನು ಇಲ್ಲಿ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲಿವರೆಗೂ ಆ ಮಗುವಿಗೆ ಈ ಸೂಜಿ ಅಂದರೆ ನಿಮಗೆ ಏನೇನು ಗೊತ್ತಲ್ಲ, ಸೂಜಿ ಚುಚ್ಚಿದ್ರೆ ನೋವಾಗುತ್ತೆ ಅಥವಾ ಸೂಜಿ ಕಂಡ್ರೆ ಭಯ ಅಥವಾ ಈ ಎಲ್ಲ ಇಂಜೆಕ್ಷನ್ಗಳು ಚುಚ್ಚೋದು ಇವೆಲ್ಲ ಅಂದರೆ ನಿಮಗೀಗ ಆಲ್ರೆಡಿ ಅದ್ರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ನಿಮಗೆ ನೋವು ಅಂತ ಅನ್ನಿಸ್ತಾ ಇದೆ. ಆ ಮಗುವಿಗೆ ಅದು ಯಾವುದ್ರ ಜ್ಞಾನವೂ ಇಲ್ಲ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವುದೋ ಒಂದು ಹಾಗಲಕಾಯಿ ಇಷ್ಟ ಇಲ್ಲ, ಅದೇ ಹಾಗಲಕಾಯಿ ಸಾರನ್ನ ಇದು ಹಾಗಲಕಾಯಿ ಗಣಪ ತಿನ್ನು ಅಂದರೆ ಇಲ್ಲ ನನಗೆ ಬೇಡ ಅಂತೀಯ. ಅದೇ ಹಾಗಲಕಾಯಿನ ಇನ್ಯಾವುದ್ರೊಳಿಗೋ ಬೆರೆಸ್ಕೊಟ್ರೆ ಸುಮ್ ತಿಂತೀಯ. ಅಂದರೆ ಅದು ನೋವು ಅಂತ ನಿನಗೆ ಗೊತ್ತಿದ್ರೆ ಅದು ನೋವು.
ಇಲ್ಲ ಅಂದ್ರೆ ಅದಾದ್ರೂ ನೋವಾಗುತ್ತೆ. ಬಟ್ ಮೊದಲೇ ಗೊತ್ತಿರೋದ್ರಿಂದ ಇನ್ನೂ ನಮ್ಮ ಕಲ್ಪನೆ ಜೊತೆಗೆ ಆ ನೋವು ನಮ್ಮ ಕಲ್ಪನೆ ಎರಡೂ ಸೇರಿ ಜಾಸ್ತಿ ನೋವು. ನಾನು ಅದಕ್ಕೆ ಆ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಮಗುವಿನ ಬಗ್ಗೆ ನಾನು ಯಾರ ಜೊತೆ ಮಾತಾಡ್ತಿದ್ದೆ. ಇದೇ ಬ್ಲಡ್ ಕ್ಯಾನ್ಸರ್ ಒಂದು 30-40 ವರ್ಷದ ವ್ಯಕ್ತಿಗೆ ಬಂದಿದ್ರೆ, ಅಯ್ಯೋ ಬ್ಲಡ್ ಕ್ಯಾನ್ಸರ್ ಬಂದು ತುಂಬಾ ಜನ ನರಳಿ ಸತ್ತೋಗಿದ್ದಾರಂತ ಕಣಪ್ಪ ಅನ್ನೋ ಭಯ. ಮತ್ತೆ ಬ್ಲಡ್ ಅಂದ್ರೆ ಡಾಕ್ಟ್ರು ನೋಡ್ರಿ ನಿಮಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಅಂದ್ಬಿಟ್ಟಿದ್ರೆ, ಬ್ಲಡ್ ಕ್ಯಾನ್ಸರ್ ಇರೋದು ದುಃಖ ಅಲ್ಲ, ಈ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಈ ಹಿಂದೆ ಸತ್ತೋದ್ರು ಅಂತ ಕೇಳಿದ್ನಲ್ಲ ಅದ್ರ ಜೊತೆ ಆ ಭಯ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ನೀನ್ ಅರ್ಥ ಮಾಡ್ಕೊಳಪ್ಪ, ಆ ಮಗು ಈ ಸಮಯದಲ್ಲಿ ಎಲ್ಲ ಕಷ್ಟ ಕೊಟ್ಟ ಭಗವಂತ ಸಹಿಸುವ ಶಕ್ತಿಯನ್ನು ಕೊಟ್ಟಿರ್ತಾನೆ. ಆದರೆ ಹೆತ್ತ ಕರಳುಗಳಾಗಿ ನಿಮಗದು ನೋವನ್ಸುತ್ತೆ. ಆದರೆ ನಾನು ಹೇಳಿದ್ರು ಸುಲಭ ಅಲ್ಲ ಅದನ್ನು ಸಹಿಸೋದು. ಆದರೂ ನೀನು ಸ್ವಲ್ಪ ಈ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿ. ಎಲ್ಲರೂ ಒಂದು ಕಾರಣಕ್ಕೆ ಬಂದಿದ್ದೀವಪ್ಪ, ಇದು 4 ದಿನದ ಸಂತೆ. ಒಂದು 4 ದಿನ ಅದು ಮಗುವಾಗಿ, ನೀವೊಬ್ಬ ಗಂಡನಾಗಿ, ನಿಮಗೆ ಹೆಂಡತಿಯಾಗಿ ಏನೇನೋ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದೀವಿ. ಎಲ್ಲರೂ ಒಂದ್ ದಿವಸ ಹೊರಡೋದೆ. ಆದರೆ ಒಂದು ನೀನು ಹಾರೈಸಬಹುದು, ಆ ಮಗು ಭಗವಂತ ನಮ್ಮ ಪಾಲಿಗೆ ಕೊಟ್ಟಿದ್ದಾನೆ, ಆರೋಗ್ಯವಂತವಾಗಿ ಮಾಡಪ್ಪ. ಅದಕ್ಕೆ ಚುಚ್ಚಿಯೋ ತಿದ್ದಿಯೋ ತೀಡಿಯೋ ಅದಕ್ಕೆ ಏನ್ ನೋವು ಕೊಡ್ತೀಯ ಈಗಲೇ ಕೊಟ್ಬಿಡು, ಆದ್ರೆ ಆಮೇಲೆ ನರಳೋದು ಬೇಡ. ಹೌದಲ್ಲಪ್ಪ? ನಾನು ಅದೇ ಕೇಳ್ಕೊಂತ ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಒಂದು ಸಾರಿ ಪೆಟ್ಟು ಕೊಡು, ಒಂದು ಸಾರಿ ನೋವು ಕೊಡು, ಅದೆಷ್ಟು ಕೊಡ್ತೀಯೋ ಕೊಡು, ತಡ್ಕೊಳ್ಳೋ ಶಕ್ತಿನೂ ಕೊಡು, ಆದ್ರೆ ಜೀವನ ಪೂರ್ತಿ ನರಳೋ ಹಾಗೆ ಮಾಡಬೇಡಪ್ಪ. ಹಾಗೆ ನನ್ಗೆ ಬಹಳ ನೋವಾಗೋದು ಅದೇ ಗುರುಗಳೇ. ಹಾಗಾಗಿ ಹೇಳ್ತಾ ಇರೋದಪ್ಪ, ಈಗ ಅದಕ್ಕೆ ಏನ್ ನೋವಾಗ್ತಿದೆ ಅಂತ ನಿನಗನ್ನಿಸ್ತಾ ಇದೆಯಲ್ಲ, ಅದನ್ನ ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ನೀನ್ ಅದಕ್ಕೆ ದುಃಖ ಪಡಬೇಡ. ನೀನೇನೇನೋ ಆಲೋಚನೆ ಮಾಡಿಕೊಂಡು ನಿನ್ನ ಯೋಚನೆಗಳನ್ನ ವಿಷ ಮಾಡಿಕೊಂಡು ನಿನ್ನ ಆರೋಗ್ಯ ಕೆಡಿಸ್ಕೊಳ್ಬೇಡ. ನೋಡಿ ಗುರುಗಳ, ಕೆಲ್ಸಕ್ಕೂ ಹೋಗಿಲ್ಲ, ಏನಿಲ್ಲ, ಅಲ್ಲಿಂದ ಫೋನ್ ಮಾಡ್ತಾ ಇದ್ದಾರೆ. ಬೇಡ 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 ಬೇಡ, ಹಾಗೆಲ್ಲ ಮಾಡಬೇಡಪ್ಪ. ಜೀವನ ಕೇಳಿಸ್ಕೊ, ಇನ್ನು ಜೀವನ ದೀರ್ಘವಾಗಿದೆ. ಮಗು ಕೆಲ್ಸನೇ ಬಿಟ್ಬಿಡೋಣ ಅನ್ಕೊಂಡೇನಿ ಗುರುಗಳೇ. ಬಿಟ್ಟೇನ್ ಮಾಡ್ತೀಯ ದುಡ್ಡಿಗೆ? ಇವ್ರಿಗೆ ಟೈಮ್ ಕೊಡೋದೇ ಅಂತ ಈ ತರ ಕೇಳಿಸ್ಕೊಳಪ್ಪ. ಒಂದು ಆಧ್ಯಾತ್ಮಿಕವಾದ ಅಥವಾ ಈ ತಿಳುವಳಿಕೆಗಳನ್ನು ನಿನ್ನ ಪ್ರಕಾರ ಉಕಣಪ್ಪ, ನೋವಲ್ಲಿದ್ಯಾ ಬಿಟ್ಬಿಡಪ್ಪ, ನಿಂಗೆ ಹೇಳಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ. ಆಮೇಲೆ ಬಿಟ್ಬಿಟ್ಟು ಏನ್ ಮಣ್ಣು ತಿಂತೀಯಾ? ನಾಳೆ ಆಸ್ಪತ್ರೆಗೆ ಬೇಕು ಅಥವಾ ನಾಳೆ ಮಗುವಿಗೆ ಇನ್ನೂ ಚಿಕಿತ್ಸೆಗೆ ಬೇಕು, ಹೋಗಬೇಡ. ನಾನು ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಆದ್ರೆ ಈ ಕಾರಣಕ್ಕಾಗಿ ಜೀವನದ ಇತರ ಅನ್ನಕ್ಕಿರೋ ದಾರಿಗಳನ್ನೆಲ್ಲ ನೀನು ಮುಚ್ಕೊಳ್ತೀಯ ಅಂದ್ರೆ ಇದಕ್ಕಿಂತ ನರಕ ಅನುಭವಿಸ್ಬಿಡ್ತೀಯ. ಆಮೇಲೆ ನಾನು ಇಷ್ಟು ಮಾತ್ರ ನಿನ್ನ ತಲೆಯಲ್ಲಿ ಇಟ್ಕೋ, ಈ ಮಗುವಿನ ವಿಚಾರದಲ್ಲಿ ನನ್ನ ಕೈಲಿ ಏನೇನು ಸಾಧ್ಯ ಅದೆಲ್ಲ ಮಾಡಿದೆ. ನನ್ನ ಮಗು ಅಂತ ಸದ್ಯಕ್ಕೆ ಅಂದ್ಕೊಳ್ಳೇಬೇಡ. ಅದು ಭಗವಂತನ ಮಗು. ಉಳಿಸೋದು ಕಳೆಯೋದು ಅದು ಅವನಿಚ್ಛೆ. ನೀನು ಎಲ್ಲಿವರೆಗೂ ನಂದು ಅಂತ ತಗೊಳ್ತೀಯೋ ನಿನ್ನ ಎಷ್ಟೋ ಭಾಗ್ಯಗಳು ನಿನ್ನಿಂದ ಕೈ ತಪ್ಪಿ ಹೋಗ್ತವೆ. ನಿನ್ನ ಆರೋಗ್ಯ ದೂರವಾಗುತ್ತೆ, ಸಂಸಾರದ ಕುರಿತು ನೆಮ್ಮದಿ ದೂರವಾಗುತ್ತೆ, ಒಂದ್ ತಿಂಗಳದಿಂದ ಫುಲ್ ಡಿಪ್ರೆಷನ್ ಆಗಿದ್ದೀನಿ ಗುರುಗಳೇ. ಏನ್ ಮಾಡ್ಬೇಕನ್ನೋದೇ ನಂಗೆ ಹೊಳಿಲಿಲ್ಲ. ಹಾಗಾಗಿ ಮಾಡ್ಬೇಡಪ್ಪ, ಅದು ನನ್ನ ಮಗು ಅಲ್ಲ, ಭಗವಂತನ ಮಗು. ಅದು ಉಳಿಸೋದು ಅಥವಾ ಕರ್ಕೊಳ್ಳೋದು ಅದು ಅವನ ಇಚ್ಛೆ. ಆದ್ರೆ ನಾನೊಬ್ಬ ತಂದೆಯಾಗಿ, ಒಬ್ಬ ಮನುಷ್ಯನಾಗಿ ಅದಕ್ಕೆ ಉಳಿಸ್ಕೊಳ್ಳೋ ಪ್ರಯತ್ನ ನನ್ನ ಕೈಲಿ ಏನಿದೆಯೋ ಅದನ್ನ ನಾನು ಮಾಡ್ತೀನಿ. ಇಷ್ಟು ಬಿಟ್ಟು ನೀವೇನೇನೋ ದುಃಖ ಪಟ್ಕೊಂಡು ಕೂತ್ಕೊಂಡ್ರಾಗಲ್ಲ. ಈ ಸಮಯದಲ್ಲಿ ಆ ಮಗುವಿನ ನರಳಾಟಗಳು ಸಹಜವಾಗಿ ತಂದೆ ತಾಯಿ ಆಗಿರೋ ನಿಮಗೆ ನೋವು ಕೊಡಬಹುದು. ಆದ್ರೆ ಅದನ್ನ ಈಗ ವೈದ್ಯೋ ನಾರಾಯಣ ಹರಿ, ವೈದ್ಯರಿಗೆ ದೇವರ ಸಮಾನರು ಅಂತ ನಂಬಿ ನೀವು ಅದರಿಂದ ಸ್ವಲ್ಪ ದೂರ ಇದ್ದು ಒಳ್ಳೊಳ್ಳೆ ಯೋಚನೆ ಮಾಡಿ. ಇಲ್ಲ ಪಾಪ ಮಗುವಿಗೆ ತಡ್ಕೊಳ್ಳೋ ಶಕ್ತಿ ಕೊಟ್ಟಿರ್ತಾನೆ, ಹೀಗೆ ಒಳ್ಳೊಳ್ಳೆ ರೀತಿಯಲ್ಲಿ. ಇಲ್ಲ ಡಾಕ್ಟರು ನಾರಾಯಣನ ಹಾಗೆ ಬಂದು ನಿಂತಿದ್ದಾನೆ, ಕರ್ಕೊಳ್ಳೋದು ಅಂದ್ರೆ ಮೃತ್ಯು ಕೊಡೋದು ಅಥವಾ ಜೀವನ ಕೊಡೋದು ಎರಡೂ ಅವನಿಗೆ ಬಿಡೋಣ. ನಾನು ನರಳಿ ಅದಕ್ಕೆ ಅರ್ಥವಿಲ್ಲ. ಅಂದ್ರೆ ಆ ಮಗುವಿಗೇನೋ ಆಗಬಹುದು ಅಂತ ಯೋಚನೆ ಮಾಡಿ ನಿಮಗೇನೋ ಆಗುತ್ತಷ್ಟೇ ಹೊರತು ಅಲ್ಲೇನು ಬದಲಾವಣೆ ಆಗಲ್ಲ. ದಯವಿಟ್ಟು ಆ ಯೋಚನೆಯನ್ನು ತ್ಯಜಿಸಿ, ಈಗ ಆಗಿನ್ನು ಮಗು ಅದು ನಂದಲ್ಲ, ಅದು ಭಗವಂತನದ್ದು. ಅವನೇನೋ ಕಳಿಸಿದ್ದಾನೆ, ಏನೇನೋ ವಿಚಿತ್ರಗಳು ನಡೀತಾ ಇದ್ದಾವೆ. ಇದು ಮನುಷ್ಯ ಬುದ್ಧಿಯನ್ನು ಮೀರಿ ಇನ್ನೂ ಎತ್ತರದ ಪ್ರಜ್ಞೆ. ಅದು ನಮ್ಮ ಯೋಚನೆಗೆ ನಿಲುಕದ್ದದು. 40 ನಿಮಿಷ ಉಸಿರಿಲ್ದಂಗಿರೋದು ಅಂದ್ರೆ ಏನು, ಆಮೇಲೆ ಬರೋದು ಅಂದ್ರೆ ಏನು, ಇದೆಲ್ಲ ಪವಾಡನಪ್ಪ. ಇದನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಹುಚ್ಚರಾಗ್ಬಿಡ್ತೀವಿ ನಾವು. ಹಾಗಾಗಿ ಅದು ಏನೇನೋ
ದೈವಾಂಶವಾಗಿ ಏನೋ ನಡೀತಾ ಇದೆ. ಅದು ಉಳಿಸ್ತಾನೋ ಕಳೀತಾನೋ ಅದು ಅವನಿಗೆ ಬಿಟ್ಟಿದ್ದು. ಆದರೆ ಅದಕ್ಕೆ ತಕ್ಕಂಗೆ ಡಾಕ್ಟರ್ ಏನು ಕೇಳ್ತಾರೆ ಅದನ್ನು ತಂದು ಕೊಡೋದು ಅಥವಾ ಅದಕ್ಕೆ ಏನು ಮಾಡೋದು, ಬದುಕಿರೋನಾಗಿ ಶಕ್ತಿ ಇರೋನಾಗಿ ತಂದೆಯಾಗಿ ನಾನು ಅಷ್ಟು ಮಾಡ್ಬೋದಷ್ಟೇ. ಅಷ್ಟು ಮಾಡಪ್ಪ. ಈ ಕಡೆ ಮಗುವನ್ನ ಡಾಕ್ಟ್ರು ಮಡ್ಲಿಗೆ ಹಾಕು, ಅದೇ ಅವ್ರು ಏನು ಮಾಡ್ತಾರೆ ಮಾಡ್ಲಿ. ಈ ಕಡೆ ಮತ್ ಹೆಂಡತಿ ವಿಚಾರದಲ್ಲಿ ಮಾತ್ರ ಅದ್ ನಿನ್ನ ಕೈಲಿದೆ. ನೀನ್ ಗುರುಗಳೇ ಬಾಣ್ತಿ ತುಂಬಾ ಪಾಪ, ಒಂದಿನಾನು ಮನೆಗೆ ಬಂದಿಲ್ಲ, ಇಲ್ಲೇ ಇದೀವಿ. ತುಂಬಾ ಅಂದ್ರೆ ಹೌದಪ್ಪ, ಇದರಲ್ಲಿ ಇಂಚಿಂಚಾಗಿ ಎಲ್ಲಾ ಲೈಫ್ ಒಳಗ್ ಪಾಠ ಕಲಿಸ್ಬಿಟ್ಟೆ ಗುರುಗಳೇ. ಇಲ್ಲಿ ಏನನ್ನೋದು ಪಾಪ ಸತ್ಯನಪ್ಪ, ಸತ್ಯ. ಅದು ಅದಕ್ಕೆ ಯಾರಿಗೂ ಬರಬಾರ್ದು ಗುರುಗಳೇ. ಇಂಥ ನೋವು ಯಾರಿಗೂ ಶತ್ರುಗೂ ಕೂಡ ಬರಬಾರ್ದು ಗುರುಗಳೇ. ಆಗುತ್ತಪ್ಪ, ಆಗುತ್ತೆ, ನನ್ಗೆ ಅರ್ಥವಾಗುತ್ತೆ. ನನ್ನ ಹಾರೈಕೆ ಆ ಮಗುವಿನ ವಿಚಾರವಾಗಿ ನಿಮಗೆ ನಾನು ಯಾವ ಭರವಸೆಯನ್ನು ಕೊಡುವುದಿಲ್ಲ. ಆದರೆ ತಾಯಿಯ ವಿಚಾರವಾಗಿ ತುಂಬ ಕಾಳಜಿ ವಹಿಸಿ ನೀವು ಮಗುವಿನ ವಿಚಾರವಾಗಿ ಆಕೆಯೇನೋ ಭಾವನಾತ್ಮಕವಾಗಿ ಹೆತ್ತಿರೋ ಕರಳು ಮಾತಾಡ್ತಾರೆ. ಆ ಸಮಯದಲ್ಲಿ ನೀವು ನಾನು ನಿಮಗೆ ಹೇಳ್ದಂಗೆ, ಇಲ್ಲ ಕಣೆ ಅದು ಭಗವಂತನ ಕೂಸು, ನೀನು ಹೆತ್ತಿದ್ದೀಯ, ನೀನು ಹೆರೋಳಷ್ಟೇ ನೀನು, ಅದು ಮಗು ಭಗವಂತನದ್ದು, ಅವನು ಉಳಿಸೋದು ಬಿಡುವುದು ಅವನಿಗೆ ಬಿಡೋಣ. ನೀನು ಚೆನ್ನಾಗಿರು, ನೀನು ಧೈರ್ಯವಾಗಿರು, ನಾವಿಬ್ಬರು ಇದ್ರೆ ಇನ್ನೂ ಜೀವನ ಅನೇಕ ರೀತಿಯಲ್ಲಿ ತುಂಬ ದೀರ್ಘಕಾಲವಾಗಿದೆ, ನಾವು ಬದುಕೋಣ. ನಿಮ್ಮ ಅಳುವನ್ನ ಬಂದು ಇಲ್ಲಿ ಕಾಂಪೌಂಡ್ ಹತ್ರ ಅಳಿ, ಹೆಂಡತಿ ಮುಂದೆ ಅಳೋಕೆ ಹೋಗ್ಬೇಡಿ, ಆಯ್ತಲ್ಲ. ಇಲ್ಲಿ ಆ ಜೀವವನ್ನು ಉಳಿಸ್ಕೊಳ್ಳೋದಷ್ಟೇ ನಿಮ್ಮ ಕೈಲಿದೆ. ತಾಯಿ ಪಾಪ ಗುರುಗಳೇ, ತಾಯಿ ತುಂಬಾ ಕನಸು ಕಂಡಿದ್ರು, ತುಂಬಾ ನೋವು ಗುರುಗಳೇ. ಹೇಳ್ಬೇಕಂದ್ರೆ ದೀಪಾವಳಿ ಒಂದ್ ಹಬ್ಬ ಕೂಡ ಮಾಡಿಲ್ಲ ಗುರುಗಳೇ. 40 ದಿನ ಆಯ್ತು, ಒಂದ್ ಮನೆಗೆ ಹೋಗಿ ಹೇಗಿದೆ ಅಂತ ನೋಡೇ ಇಲ್ಲ. ಎಲ್ಲ ಇಲ್ಲಿ ಆ ಗಳಿಗೆಗಳೇ ಹಾಗಯ್ಯ. ಸೂತಕದ ವಾತಾವರಣ ಇದ್ದಾಗ, ಮನಸ್ಸೇ ದುಃಖದಲ್ಲಿದ್ದಾಗ ಮನೆ ಹಬ್ಬವಾಗ್ಲಿಕ್ಕೆ ಹೇಗ್ ಸಾಧ್ಯನಪ್ಪ? ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಯ್ಯ, ಕೇಳಿಸ್ಕೊಳ್ಳಪ್ಪ. ನಿನ್ನ ಜೀವನದಲ್ಲಿ ನೀನು ಇದನ್ನು ಇವತ್ತು ನೋಡ್ತಾ ಇರ್ಬೋದು, ಕೆಲವೊಬ್ರು ಈ ಹಿಂದೆನೆ ನೋಡಿದ್ದಾರೆ, ಕೆಲವೊಬ್ರು ಮುಂದೆ ನೋಡೋರಿದ್ದಾರೆ. ನಿನ್ನದು ಮಗುವಿನ ವಿಚಾರವಾಗಾದ್ರೆ ಇನ್ಯಾರದ್ದು ಹೆಂಡತಿ ವಿಚಾರದಲ್ಲಿ ಅನ್ಯಾಯ, ಇನ್ಯಾರದ್ದು ಗಂಡನ ವಿಚಾರದಲ್ಲಿ ಅನ್ಯಾಯ, ಇನ್ಯಾರದ್ದು ತಾಯಿ ತಂದೆಯರ ವಿಚಾರದಲ್ಲಿ ಅನ್ಯಾಯ. ನಿನ್ನದು ಈ ಪ್ರಕಾರ ನಿನ್ನದು ಅಂದ್ರೆ ನಿನ್ನದು ಈ ಮಾರ್ಗದಲ್ಲಿ ನೋವಿದೆ. ಆದ್ರೆ ಜಗತ್ತಿನ ಎಲ್ಲರೂ ನಿಂದು ಮಗುವಿನ ವಿಚಾರ ಅಥವಾ ಹೆಂಡತಿ ಅಥವಾ ಮಗು ಈ ವಿಚಾರ ನಿಂದಾದ್ರೆ ಇನ್ಯಾರ್ದು ಹಣದ್ದು, ಇನ್ಯಾರ್ದು ಆಸ್ತಿದು, ಇನ್ಯಾರ್ದು ಆರೋಗ್ಯದ್ದು, ಹೀಗೆ ನಾನಾ ವಿಚಾರದಲ್ಲಿ ಎಲ್ಲರೂ ನರಳುತ್ತಾ ಇದ್ದಾರೆ. ಹಾಗಾಗಿ ಲೋಕದಲ್ಲಿ ಎಲ್ರಿಗೂ ಬಂದಿರೋದು ನನಗೂ ಬರುತ್ತೆ, ನಾನೇನು ಮೊದಲಲ್ಲ ಅಥವಾ ನಾನೇ ಕೊನೆಯಲ್ಲ ಅಂದುಕೊಂಡು ಭಗವಂತನ ಮೇಲೆ ಭಾರ ಹಾಕುದ್ರೆ ನೀನ್ ಇದರಿಂದ ಹೊರಗಡೆ ಬರ್ತೀಯ, ದಾರಿ ಕಾಣುತ್ತೆ. ಗುರುಗಳೇ ಇವತ್ತು ತಲೆ ಸುತ್ತು ಬೀಳೋ ಲೆಕ್ಕದಲ್ಲಿ ಇದ್ದೆ ಗುರುಗಳೇ. ತುಂಬಾ ಅಂದ್ರೆ ತುಂಬಾ ಅದು ಹೇಳಕ್ಕಾಗಲ್ಲ ಗುರುಗಳೇ. ನಾವು ನಮಗಂದ್ರೆ ನಮ್ ತಂದೆ ಪ್ರೀತಿ ಸಿಕ್ಕಿಲ್ಲ, ಪಾಪ ಕೊಡೋಣ ತುಂಬಾ ಆಸೆ ಇಟ್ಕೊಂಡಿದ್ದೆ. ಇಲ್ಲಪ್ಪ ನೋಡಪ್ಪ, ನೀನ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನೀನು ಜ್ಞಾನದ ಮಟ್ಟವನ್ನ ಮೀರಿ ತುಂಬಾ ಅಜ್ಞಾನಿಯಾಗಿ ಯೋಚನೆ ಮಾಡ್ತಾ ಇದೀಯ. ಬೇಡ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನೀನು ಎಮೋಷನಲಿ ಎಷ್ಟು ಹೋಗ್ತೀಯ, ನೀನು ಸತ್ಯದಿಂದ ದೂರ ಹೋಗ್ತಾ ಇದೀಯ. ಅದೇ ಎಮೋಷನಲ್ ವಿಚಾರಗಳೇ ನಿನ್ನನ್ನು ಕೊಂದು ಹಾಕ್ಬಿಡ್ತವೆ. ಬೇಡ, ಅಯ್ಯೋ ನನಗ್ ತಂದೆ ಪ್ರೀತಿ ಸಿಗ್ಲಿಲ್ಲ ಅದಕ್ಕೂ ನಾನು ಕೊಡೋಣ ಅಂತ ಇವಾಗ ನನ್ ಸಮಸ್ಯೆ ಬಂದಿರೋದು ಕೇಳಿಸ್ಕೊಳಪ್ಪ. ನೀನು ನಿನ್ನ ಮೂಗಿನೇರಕ್ಕೆ ಯೋಚನೆ ಮಾಡಿಕೊಂಡು ನೀನ್ ನರಳಾಡ್ತೀಯ ಅಂದ್ರೆ ಅದಕ್ಕೆ ನಾನೇನು ಮಾಡ್ಲಿ? ಇಲ್ಲ, ನಾನು 4 ದಿನ ಬದುಕಿದ್ದು ಹೆಂಡತಿ ತಾಯಿ ಇವರೆಲ್ಲರ ಜೊತೆ ಇರಬೇಕು ಅಂತ ಇಷ್ಟ ಇದ್ರೆ ಇದನ್ನ ಸ್ವಲ್ಪ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಯೋಚನೆ ಮಾಡು. ಇಲ್ಲ, ಇನ್ನು 40 ದಿನ ಇನ್ನು 80 ದಿನ ಅಲ್ಲೇ ಇರೋ ತರ ಆಗುತ್ತೆ, ಹಂಗಾಗೋದು ಬೇಡ. ಸೊ ಹಾಗಾಗಿ ಹೆಂಡತಿ ಕಡೆಗೆ ಗಮನ ಕೊಟ್ಟು ಹೆಂಡತಿಗೆ ಧೈರ್ಯ ಹೇಳಿಕೊಂಡು, ಮಗುವಿನ ವಿಚಾರ ನಾನು ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಡಾಕ್ಟರ್ ಏನು ಹೇಳಿದ್ದಾರೋ ಅದೇ ಸತ್ಯವಾಗುತ್ತೆ. ಮತ್ತೆ ನೀವು ಅದಕ್ಕೆ ಮಾನಸಿಕವಾಗಿ ತಯಾರಾಗಿರ್ಬೇಕು. ಸೊ ಅದೇ ಹೇಳ್ತಾ ಇದ್ದೀನಿ, ಅದು ಎಷ್ಟು ಗಳಿಗೆ ಇರಬೇಕು, ಅದನ್ನ ನೀವು ಉದ್ದೇಶಪೂರ್ವಕವಾಗಿ ಇರೋದನ್ನ ನಶಿಸಿ ಹಾಕೋ ಪ್ರಯತ್ನ ಮಾಡೋದು ಬೇಡ, ಅಥವಾ ನೀವು ಮಾಡೋದು ಇಲ್ಲ. ಆದ್ರೆ ಆ ಜೀವಕ್ಕೆ ಒಂದು ಆಶ್ರಯ, ಅದು ಬುದ್ಧಿಮಾಂದ್ಯವೋ ಇನ್ನೇನೋ ಆಶ್ರಯ ಕೊಡೋದು ಮಾತ್ರ ನಿಮ್ ಕರ್ತವ್ಯ, ಆಯ್ತಲ್ಲಪ್ಪ. ಈ ವಿಚಾರವಾಗಿ ನಿಮ್ಮ ಮನಸ್ಸು ನೋವಿನಿಂದ ತುಂಬೋದು ಬೇಡ. ಎಷ್ಟೋ ತಂದೆ ತಾಯಿಗಳು ಈ ರೀತಿ ಬುದ್ಧಿಮಾಂದ್ಯ ಅಥವಾ ಲೋಕದ ದೃಷ್ಟಿಯಲ್ಲಿ ಉಪಯೋಗಕ್ಕೆ ಬಾರದ ಮಕ್ಕಳು ಅಂತ ಅನಿಸಿಕೊಳ್ಳುವ ಆ ಸಂತಾನಗಳನ್ನು ತಂದೆ ತಾಯಿಗಳು
ಕರಳಿಗೆ ಅದೇ ಹೇಳ್ತಾರಲ್ಲ, ಯಜ್ಞ ಮುದ್ದು ಅನ್ನೋ ಹಾಗೆ ಅದು ಹೇಗಿದ್ರು ನಮ್ಮ ಮಕ್ಕಳೇ ಅನ್ನೋ ಭಾವನೆಯಲ್ಲಿ ನೋಡ್ಕೊಂಡು ಹೋಗಪ್ಪ. ನಿನ್ಗೆ ಒಳ್ಳೇದಾಗ್ಲಿ, ಮುಂದಿನ ಸಂತಾನವಾದ್ರೂ ನಿನಗೆ ಶ್ರೇಷ್ಠವಾದದ್ದಾಗ್ಲಿ, ನಿನಗೆ ಇದರಿಂದ ಶುಭವಾಗ್ಲಿ. ಆದ್ರೆ ಇದನ್ನ ಯೋಚನೆ ಮಾಡ್ತಾ ಕೊರಗುತ್ತಾ ಕೆಲಸ ಬಿಟ್ಟು ಊಟ ಬಿಟ್ಟು ಬೇಡಪ್ಪ, ಎಲ್ಲವನ್ನ ಜಯಿಸಬೇಕು. ಯಾವುದೂ ಇಲ್ಲಿ ಕೆಲವೊಂದು ಈಗ ನಾನು ಇಷ್ಟು ದುಡಿತೀನಿ, ಇಷ್ಟು ಈ ಕೆಲಸ ಮಾಡ್ತೀನಿ ಅಥವಾ ಅದು ಇದು ಕೆಲವೊಂದು ನಿಮ್ಮ ಕೈಲಿ ಇದ್ರೂ ಕೂಡ ಹೀಗೆ ಸಂತಾನ ಅದು ಗಂಡ ಆಗ್ಬೇಕಾ ಹೆಣ್ಣಾಗ್ಬೇಕಾ, ಆರೋಗ್ಯವಾಗಿರ್ಬೇಕಾ, ಉಸಿರಾಡಬಾರ್ದ, ಇನ್ನು ಆ ಗರ್ಭದಿಂದ ಹೊರಗಡೆ ಬಂದ ಸಮಯದಲ್ಲಿ ನಿನ್ನ ಕೈಲಿ ಯಾವುದೂ ಇಲ್ಲ. ಸೊ ಹಾಗಾಗಿ ಯಾವುದು ನಿನ್ನ ಕೈಲಿ ಇಲ್ವೋ ಅದ್ರ ಬಗ್ಗೆ ತೀರಾ ದುಃಖಪಟ್ಟು ಪ್ರಯೋಜನ ಇಲ್ಲಪ್ಪ. ನಿನ್ನ ಈ ಹೃದಯದ ಅಥವಾ ನಿನ್ನ ಈ ನೋವಿನ ಮೂಲ ಇರೋದು ಆ ಮಗು ಆ ನೋವನ್ನು ಹೇಗೆ ಸಹಿಸುತ್ತೆ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನೋವು ಕೊಟ್ಟ ಭಗವಂತ ಸಹಿಸುವ ಶಕ್ತಿಯನ್ನೂ ಕೊಟ್ಟಿರ್ತಾನೆ. ಅಂದ್ರೆ ಯೋಚನೆ ಮಾಡಪ್ಪ, ಯಾರೋ ಒಬ್ಬ ವ್ಯಕ್ತಿ ನೇಣು ಹಾಕೊಂಡು ಸತ್ತು ಹೋದ, ಅದೇ ನೇಣು ಹಾಕೊಂಡು ವ್ಯಕ್ತಿ ಅಥವಾ ಕೆರೆಗೆ ಬಿದ್ದೋ ನೀರಿಗೆ ಬಿದ್ದೋ ನೇಣು ಹಾಕೊಂಡು ಇನ್ನೇನೋ ವಿಷ ತಗೊಂಡೋ ಏನೋ ಮಾಡ್ಕೊಂಡು ಸತ್ತೋದ್ನಲ್ಲ, ಅದೇ ಅವನು ಬದುಕಿರೋ ಸಮಯದಲ್ಲೂ ಒಂದು 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 ಗುಂಡಿ ಒಳಿ ಕಿಳಿಯೋಕೆ ಎದುರ್ತಾ ಇದ್ದ. ಅಯ್ಯೋ ನಂಗೆ ಈಜು ಬರಲ್ಲಪ್ಪ ಅಂತ ಎದುರ್ತಾ ಇದ್ದ. ಅದೇ ಸಾವು ಬದುಕೋಗಿ ಇಷ್ಟನೇ ಇಲ್ಲ ಅಂದಾಗ ದೊಡ್ಡ ಸಮುದ್ರಕ್ಕಾದ್ರೂ ಬೀಳೋಕ್ ತಯಾರಾಗ್ಬಿಡ್ತಾನ ಅವನು. ಅಂದ್ರೆ ಅಂತ ಪರಿಸ್ಥಿತಿಯನ್ನು ಕೊಟ್ಟ ಭಗವಂತ ಅದನ್ನ ಸಹಿಸೋ ಶಕ್ತಿಯನ್ನು ಕೊಟ್ಟಿರ್ತಾನೆ. ಏನು ಆ ಮಟ್ಟಿನ ನೋವು, ಆ ಮಟ್ಟಿನ ದುಃಖ ಏನೂ ಇಲ್ಲದವನನ್ನ ಬಾರೋ ಕೆರೆಗೆ ಹಾಕ್ತೀನಿ ಅಂದ್ರೆ ನಾನು ಬರಲ್ಲ ಅಂತ ಒದ್ದಾಡ್ತಾನ ಅವನು. ಅದೇ ದುಃಖವಾದಾಗ ಅವನೇ ಹೋಗಿ ಬೀಳ್ತಾನೆ. ಅದು ಹೆಂಗಾಯ್ತದು? ಅಂದ್ರೆ ಚಾಕಲ್ಲಿ ಕತ್ತು ಕುಯ್ದುಕೊಂಡ ಯಾರೋ ಒಬ್ಬ ಬದುಕಿದ್ದಾಗ ಒಂದು ಚಿಕ್ಕ ಕೈ ಕುಯ್ಕೊಂಡ್ರೆ ದಿಸೆಲ್ಲ ಅಳ್ತಾ ಕೂರ್ತಿದ್ದ. ದಿಸೆಲ್ಲ ಚಿಕ್ಕ ಕೈ ಕುಯ್ಕೊಂಡಿದ್ಕೆ ದಿಸೆಲ್ಲ ಅಳ್ತಿದ್ದವನು ಆ ಮನಸ್ಸು ಕೆಟ್ಟು ಹೋಗಿ ಸಾಯೋ ಗಳಿಗೆ ಬಂದಾಗ ಕತ್ತು ಕುಯ್ಕೊಳ್ಳೋ ಮಟ್ಟಿಗೆ ಧೈರ್ಯ ಎಲ್ಲಿಂದ ಬಂತ ಅವನಿಗೆ ಅಂತ. ಅದ್ರ ಅರ್ಥ ಮಾಡ್ಕೋ, ಭಗವಂತ ಆ ಸ್ಥಿತಿಯನ್ನ ಅಥವಾ ವಿಧಿಯ ನಿಯಮ ಅಥವಾ ಪ್ರಾರಬ್ಧ ಆ ಸ್ಥಿತಿ ಬಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿನೂ ಕೊಟ್ಬಿಟ್ಟಿರ್ತಾನೆ. ಹಾಗಾಗಿ ನೀವು ಆ ಮಗು ಹೆಂಗ್ ತಡ್ಕೊಳ್ಳುತ್ತೋ ಅನ್ನೋ ವಿಚಾರದಲ್ಲಿ ದುಃಖ ಬೇಡ. ಅದು ಹೇಗೋ ಸಹಿಸುತ್ತೆ. ಗೆದ್ದು ಬಂದು ಅಥವಾ ಏನು ಮೃತ್ಯುಂಜಯನಾಗಿ ಗೆದ್ದು ಬರೋ ಶಕ್ತಿ ಭಗವಂತ ಅದಕ್ಕೆ ಕೊಡ್ಲಿ. ಅದು ಹೇಗೋ ಆರೋಗ್ಯವಾಗಿ ಅದು 4 ದಿನ ಬದುಕುವಂತಾಗ್ಲಿ. ಆದ್ರೆ ನೀವು ಇನ್ನೂ 4 ದಿನ ಹೋಗಬೇಕು, ಇನ್ನೂ 4 ದಿನ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಚೆನ್ನಾಗಿರ್ಬೇಕು, ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು. ಇದೆಲ್ಲ ಇರಬೇಕಾದ್ರೆ ನೀವು ಈಗಲೇ ಇದೊಂದು ವಿಚಾರಕ್ಕೆ ಕೊರಗಿ ಇದಾಗುವುದು ಬೇಡ. ತಂದೆ ತಾಯಿಯಿಂದಾಗ ಮಕ್ಕಳ ವಿಚಾರಕ್ಕೆ ದುಃಖ ಅನುಭವಿಸೋದು ಇದ್ದಿದ್ದೆ. ಈಗ ನೀವು ಆಸ್ಪತ್ರೆಯಲ್ಲಿ ಅನುಭವಿಸ್ತಿದ್ದೀರಾ, ಎಷ್ಟೋ ತಂದೆ ತಾಯಿಗಳು ಗಾಂಜಾ ಸಿಗರೇಟ್ ಅಂತ ಹೋಗಿರೋ ಮಕ್ಕಳ ವಿಚಾರದಲ್ಲಿ ಅನುಭವಿಸ್ತಾರೆ. ಹೌದಲ್ಲಪ್ಪ? ಮಗು ನಿನಗೆ ಈ ರೀತಿ ಇಲ್ಲಿ ದುಃಖ ಕೊಟ್ರೆ ಇನ್ನು ಬೆಳೆದಿರೋ ಮಕ್ಕಳು ಬೇರೆ ತರ ದುಃಖ ಕೊಡ್ತಾವ್ರೆ. ಅಂದ್ರೆ ಸಂಸಾರ ಮಕ್ಕಳು ಅಂದಾಗ ಈ ದುಃಖ ಇದ್ದಿದ್ದೆ ಕಣಪ್ಪ. ಇದೀಗ ನಿನಗೊಂಚೂರು ಬೇಗ ಬಂದಿದೆ. ಇಲ್ಲ ಇದೇ ಮಕ್ಕಳು ಬೆಳೆದು ಕೆಟ್ಟ ದಾರಿಗೆ ಹೋದ್ರೆ ಅಲ್ಲಿ ದುಃಖ ಪಡ್ತಿದ್ದೆ ಅಷ್ಟೇ. ಹಾಗಾಗಿ ಈ ದುಃಖವನ್ನ ಭಗವಂತ ಸಹಿಸುವ ಶಕ್ತಿಯನ್ನ ಆ ಮಗುವಿಗೆ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ, ನೀನು ನಿನ್ನ ಕೆಲಸ ಬಿಡದೆ, ಊಟ ಬಿಡದೆ ಈ ಅಧ್ಯಾತ್ಮ ಮಾರ್ಗದಲ್ಲಿ ಭಗವಂತ ನೀನು ಹಾಲಲ್ಲಾಗ್ತೀಯೋ, ನೀರಲ್ಲಾಗ್ತೀಯೋ, ಬಿಸಿಲಲ್ಲಾಗ್ತೀಯೋ, ನೆರಳಲ್ಲಾಗ್ತೀಯೋ ಅದು ನಿನಗೆ ಬಿಟ್ಟಿದ್ದು ತಂದೆ. ನಾನು ನಿನ್ನ ದಾಸ, ನನಗೆ ಎಲ್ಲವನ್ನ ಸಹಿಸುವ ಶಕ್ತಿ ಕೊಡು ಪರಮಾತ್ಮ ಅಂತ ಅಷ್ಟು ಮಾತ್ರ ಕೇಳ್ಕೊಳಪ್ಪ. ಅದನ್ನು ಬಿಟ್ಟು ನೀನೇನೇನೋ ಯೋಚನೆ ಮಾಡಿ ನೀನು ಕೃಷನಾಗಬೇಡ, ದುಃಖಕ್ಕೊಳಗಾಗ್ಬೇಡ, ಆಯ್ತಾ? ನಿನ್ನ ಹೆಂಡತಿ ಮತ್ತೆ ಆ ಮಗುವಿಗೂ ಕೂಡ ಭಗವಂತ ಈ ಎಲ್ಲವನ್ನ ಸಹಿಸುವ ಮತ್ತೆ ಅದನ್ನು ಮೀರಿ ನಿಲ್ಲುವ ಶಕ್ತಿ ಭಗವಂತ ಕೊಡ್ತಾನೆ. ನಿನ್ನ ಹೆಂಡತಿ ಚೆನ್ನಾಗಿ ಇರ್ತಾರೆ, ಅವರು ಆರೋಗ್ಯವಂತರಾಗೇ ಇರ್ತಾರೆ. ಮಗುವಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮಾನಸಿಕವಾಗಿ ನೀವೊಂದಷ್ಟು ಗಟ್ಟಿಯಾಗಿ ತಯಾರಾಗಬೇಕು. ನಿಮ್ಗೆ ಒಳ್ಳೇದಾಗ್ಲಪ್ಪ. ಥ್ಯಾಂಕ್ಸ್ ಗುರುಗಳೇ. ಗುರುಗಳೇ ಹೇಳ್ಬೇಕಂದ್ರೆ ತುಂಬಾ ಫ್ಯಾನ್ ಗುರುಗಳೇ. ನಾನು ಒಟ್ಟೆ ಬೇರೆಯವ್ರಿಗೆ ಚಾನ್ಸ್ ಸಿಕ್ಲಿ ಅಂತೇಳಿ ನಾ ಫೋನ್ ಹಚ್ಚಿರ್ಲಿಲ್ಲ ಗುರುಗಳೇ. ಹಂಗಾಗಿ ಇವತ್ತು ನನಗೆ ಪುಣ್ಯ ಗುರುಗಳೇ, ನಾನು ನಿಮ್ಗೆ ಫೋನ್ ಮಾಡೋಣ ಅಂತ ಮಾಡ್ದೆ ಗುರುಗಳೇ. ನನ್ ಕರೆ ಸಿಕ್ತು ಗುರುಗಳೇ, ಫಸ್ಟ್ ಟೈಮ್ ಕರೆ ಮಾಡ್ದೆ ನಾನು. ಸಂತೋಷ. ಎಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗ್ತಿದೆ. ಈ ದಿನ ಕರೆ ಸಿಗೋದು, ನೀವು ಇದನ್ನ ಹಂಚ್ಕೊಳ್ಳೋದು, ಮತ್ತೆ ನಾನು ಅದಕ್ಕೇನೋ ಹಾರೈಸೋದು ಎಲ್ಲವೂ ಭಗವಂತನ ಇಚ್ಛೆನಪ್ಪ. ಈಶ್ವರನ ಕೃಪೆ ಇಲ್ಲದೆ ನಿಮ್ಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರಿದ್ರು ಗುರುಗಳೇ. ನಿಮ್ ಮಾತು ಕೇಳಿ ನಾನು ಇಷ್ಟ ಮಟ್ಟಿಗೆ ಜೀರೋ ಇದ್ದೆ ಗುರುಗಳೇ. 7 ವರ್ಷದಿಂದಾನೇ ನಾನು ತುಂಬಾ
ಒಳ್ಳೆ ರೀತಿಯಿಂದ ಬಂದಿನಿ ಗುರುಗಳೇ. ಸುಮಾರು ದುಡಿಮೆ ಕೊಟ್ಟಿದ್ದಾನೆ, ನಿಮ್ಮಿಂದಾನೇ ಎಲ್ಲ ನಿಮ್ ರೂಟ್ ಫಾಲೋ ಮಾಡಿ ನಿಮ್ಮ ಶ್ರಮ, ಭಗವಂತನ ಅನುಗ್ರಹ, ದೇವರ ಶ್ರಮ ಮೇಲೆ ಇಟ್ಟಿರೋ ಎಫೆಕ್ಟ್ ಭಕ್ತಿ. ಹಾಕಿದ್ದೀನಿ ಗುರುಗಳೇ. ಇನ್ನೊಬ್ರಿಗೆ ಹರಟ್ ಮಾಡ್ಲಿಲ್ಲ, ಹಾಗೆ ದುಡ್ದಿದ್ದೀನಿ, ಮನೆ ಕಟ್ಸಿದೀನಿ, ಮತ್ತೆ ಚೆನ್ನಾಗ್ ದುಡಿಮೆ ಮಾಡ್ತಿದ್ದೀನಿ. ಒಳ್ಳೆ ಒಳ್ಳೆ ಮನೆಯವ್ರು ಸಿಕ್ಕಿದ್ರು. ಇನ್ನೊಬ್ರು ಅವ್ರು ಬೇಡ ಅಂದಾಗ ಎಲ್ಲಾ ಬಿಟ್ಟೆ ಗುರುಗಳೇ. ಮತ್ತೆ ನನ್ಗೆ ಕೆಲ್ಸನೂ ಕೂಡ ಸಿಕ್ತು ಗುರುಗಳೇ. ಆಯ್ತಪ್ಪ, ಅವೆಲ್ಲವನ್ನ ನೋಡಪ್ಪ, ನಾನು ಹೇಳೋದು ಎಲ್ಲ ಒಳ್ಳೇದು ಮಾಡಿದ್ದಾನೆ ಗುರುಗಳೇ. ಆದ್ರೆ ಈ ಟೈಮಲ್ಲಿ ಸಿಹಿಯಾದ ಅಥವಾ ಒಳ್ಳೆ ದಾರಿಯಲ್ಲಿ ಬದುಕುವ ಮನುಷ್ಯನಿಗೆ ಈ ಕಲ್ಲೇಟುಗಳು, ಈ ಬದುಕಿನ ಪೆಟ್ಟುಗಳು, ನೋವುಗಳು ಇದೆಲ್ಲ ಸಹಿಸಿದಾಗ್ಲೇ ಅವನು ಒಳ್ಳೆಯವನಾಗ್ಲಿಕ್ಕೆ ಅಥವಾ ಅವನು ಒಳ್ಳೆಯವನು ಅನ್ಸ್ಕೊಳ್ಲಿಕ್ಕೆ ಅಂದ್ರೆ ಎಲ್ಲ ಚೆನ್ನಾಗಿದ್ದಾಗ ಒಳ್ಳೆಯವನಾಗಿರ್ಲಿಕ್ಕೆ ಎಲ್ರಿಗೂ ಬರುತ್ತಪ್ಪ. ಅಂದ್ರೆ ಮನೇಲಿ ಮದುವೆ ನಡಿಬೇಕಾದ್ರೆ ಖುಷಿಯಾಗಿರ್ಲಿಕ್ಕೆ ಏನು ವಿಶೇಷವಾದ ಶಕ್ತಿ ಬೇಕಿಲ್ಲ. ಆದ್ರೆ ಮನೆಯಲ್ಲಿ ಏನು ಜಗಳ ನಡಿಬೇಕಾದ್ರೂ ಖುಷಿಯಾಗಿದ್ದು ಅದನ್ನ ಸರಿ ಮಾಡ್ಲಿಕ್ಕೆ ಒಂದು ಬೇರೆದೇ ತಾಕತ್ತು ಬೇಕು. ಹಾಗಾಗಿ ನಾನು ಒಳ್ಳೆಯವನ ಒಳ್ಳೆತನ ದುಃಖದ ಸಮಯದಲ್ಲೇ, ಕಷ್ಟದ ಸಮಯದಲ್ಲೇ ನಿಜವಾಗ್ಲೂ ಗೊತ್ತಾಗೋದು. ಗುರುಗಳೇ, ನಾನು ಆಕ್ಚುಲಿ ದೇವ್ರಿಗೆ ತುಂಬಾ ನಂಬ್ತೇನೆ ಗುರುಗಳೇ. ಎಲ್ಲ ನನಗ್ ಕೈ ಹಿಡಿದಿರೋ ದೇವ್ರೇ ಆಗ್ಲಪ್ಪ. ಇದೆಲ್ಲವೂ ಸೇರಿ ಭಗವಂತ ನಿನಗೆ ಖಂಡಿತ ಅನ್ಯಾಯ ಮಾಡ್ತಿಲ್ಲಪ್ಪ. ಈ ಎಲ್ಲವೂ ಎಲ್ಲರ ಬದುಕಲ್ಲೂ, ಎಂತ ಪರಮ ಪಂಡಿತ, ಪರಮ ಜ್ಞಾನಿ, ಪರಮ ಯೋಗಿಯ ಬದುಕಲ್ಲೂ ಕೂಡ ಇದು ಯಾವುದು ತಪ್ಪಿದಲ್ಲ. ಇತ್ತೀಚೆಗೆ ನಾನು ಅಪೆಂಡಿಕ್ಸ್ ಆಪರೇಷನ್ ಮುಗಿಸ್ಕೊಂಡೇ ಬಂದಿದ್ದೀನಿ. ಹೌದು ಗುರುಗಳೇ, ನಾನು ಜೀವನ ಪೂರ್ತಿ ಕೃಷ್ಣನನ್ನ ಆರಾಧಿಸಿಕೊಂಡು ಬಂದವು. ನನಗೆ ಯಾಕೆ ಅಂತ ನಾನು ದುಃಖ ಪಡ್ಲಿ. ನಾನು ಕೃಷ್ಣನೇ ಭಕ್ತ ಗುರುಗಳೇ. ಹೇಳ್ತಾ ಇದ್ದಲ್ಲ, ಭಗವಂತನ ಭಕ್ತನಾದ್ರೆ ನೀನ್ ಏನು ಕೊಡ್ತೀಯೋ ನಾನು ಅದನ್ನ ಸ್ವೀಕರಿಸ್ತೀನಪ್ಪ ಅನ್ನೋದೇ ಪರಮ ಭಕ್ತನ ಲಕ್ಷಣ. ನನಗೆ ಯಾಕೆ ಹಿಂಗ್ ಮಾಡ್ದೆ, ಯಾಕು ನೋಡಪ್ಪ, ನಮ್ಮ ಇಚ್ಛೆಯಿಂದ ಕೆಲವು ಸ್ವಯಂಕೃತ ಅಪರಾಧಗಳಾದಾಗ ಹೌದು ನಾನು ಹಿಂಗೆ ಮಾಡಿದೆ, ಅದಕ್ಕೆ ಹಿಂಗಾಯ್ತು ಅಂತ ಹೇಳ್ಬೋದು. ಬಟ್ ಇವೆಲ್ಲ ಇದ್ದಾವಲ್ಲ, ಈಗ ನಾನು ಇಂಥ ಮಗು ಬೇಕು ಅಥವಾ ಹಿಂಗೆ ನರಳಾಟ ಆಡೋ ಅಪ್ಪಪ್ಪ ನೋವು ತಿನ್ನೋ ಮಗು ಬೇಕು ಅಂತ ಎಲ್ಲಿ ಬೇಡ್ಕೊಂಡಿದ್ದೆ ದೇವರು ನಿನ್ನನ್ನ ಅಂತ ಕೇಳೋಣ ಅನ್ಸುತ್ತೆ. ಆದ್ರೆ ಪ್ರಾರಬ್ಧಗಳು, ಪೂರ್ವ ಕರ್ಮಗಳ ಭಾರ ನಮಗೆ ಕಾಣಿಸಲ್ಲ, ಅದನ್ನ ಅನುಭವಿಸ್ಬೇಕಷ್ಟೇ. ಅದು ಬಂದಾಗ್ಲೇ ಗೊತ್ತಾದೀತು ಇಂಥದ್ದೊಂದು ಕರ್ಮ ಇತ್ತು ಅಂತ. ಅದನ್ನು ಬಿಟ್ಟು ನಾವು ಇದಕ್ಕೆ ಇನ್ನೇನೋ ದುಃಖ ಪಟ್ಕೊಂಡು ಈಗ ಆಯ್ತು ಆ ಕರ್ಮ ಅಥವಾ ಆ ನಿಮ್ಮ ಬದುಕಲ್ಲಿ ಇಂಥದ್ದೊಂದು ಮಗು, ಸ್ವಲ್ಪ ಪೂರ್ಣ ಬೆಳವಣಿಗೆ ಇಲ್ಲದ ಒಂದು ಮಗು ಅಥವಾ ಇನ್ ರೀತಿ ಅನಾರೋಗ್ಯಕ್ಕೊಳಗಾಗಿರೋ ಮಗು ಬಂದು ನೀನೇನೋ ನೋವು ತಿನ್ಬೇಕಿತ್ತು ಅನ್ನೋದು ನಿನ್ನ ಕರ್ಮದಲ್ಲಿ ಇತ್ತು. ಈಗ ಇದು ಮುಗ್ದಿದೆ, ಆಯ್ತಾ? ಆದ್ರೆ ಇದಕ್ಕೆ ಇನ್ನೇನೋ ಮಾಡಕ್ ಹೋಗಿ, ಈಗ ನಮ್ಮಲ್ಲಿ ಹೇಳ್ತಾರೆ, ಈಗ ಒಂದು ರಸ್ತೆಯಲ್ಲಿ ಹೋಗ್ತಾ ಇದೆಯಪ್ಪ, ನೀವೊಬ್ಬ ಡ್ರೈವರು, ತುಂಬಾ ಟ್ರಾಫಿಕ್ ಇರೋ ರಸ್ತೆಯಲ್ಲಿ ಹೋಗ್ತಾ ಇದೀಯಾ, ಮುಂದ್ಗಡೆ ಟ್ರಾಫಿಕ್ ಇದೆ, ಹಿಂದ್ಗಡೆ ಯಾರೋ ತುಂಬಾ ಜೋರಾಗಿ ಹಾರ್ನ್ ಹೊಡಿತಲೇ ಅವನೇ, ಪೀ ಪೀ ಯೋ ಮುಂದ್ಗಡೆ ಟ್ರಾಫಿಕ್ ಐತಿ ಅಂತ ಹೇಳಕ್ ಆಗ್ತಿಲ್ಲ, ಬಟ್ ಹಿಂದ್ಗಡೆ ಅವನು ಮಾತ್ರ ಹಾರ್ನ್ ಮಾಡ್ತಲೇ ಅವನೇ. ನೀವು ಇವನು ಯಾರು, ಇವನು ಹಿಂಗ್ ಮಾಡ್ತಾನೆ ಗೊತ್ತಾಗಲ್ವ ಇವನಿಗೆ ಅಂತ ಆ ಹಿಂದ್ಗಡೆಗೆ ಬಗ್ಗೆ ನೋಡ್ತೀರಾ, ಯಾವನಿವನು ಅಂತ ನೋಡ್ತೀರಾ ಅಷ್ಟೇ. ಅಷ್ಟೊತ್ತಿಗೆ ಅವನು ಅದು ಎಲ್ಲಿಂದ ಬಂದೋ ಸರ್ರ ನಿಮ್ಮ ಕಡೆ ಗುರಾಯಿಸ್ಕೊಂಡು ಅವನ ಪಾಡಿಗೆ ಅವನು ನಿಮ್ಗಿಂತ ಸ್ಪೀಡಾಗಿ ಹೊಂಟ್ಬಿಟ್ಟ. ಅವಾಗ ನೀವೇನು ಮಾಡ್ತೀರಿ, ಏಯ್ ಯಾವನೋ ಲೇ ಅಂತ ಅಂದ್ರೆ ಹಂಗ ಅಂದ್ಬಿಡ್ತೀರ ಅವನನ್ನ. ಅವನಿಗೂ ಅದು ಕೇಳಿಸ್ಬಿಡುತ್ತೆ. ಇಲ್ಲಿ ಎರಡು ತರ ವಿಚಾರ. ಒಂದು, ನೀವು ಹೀಗೆ ರಸ್ತೆಯಲ್ಲಿ ನಿಂತಿರೋ ಸಮಯದಲ್ಲಿ ಹಿಂದ್ಗಡೆಯಿಂದ ಅವನು ನಿನಗೆ ಹಾರ್ನ್ ಮಾಡಿ ನೋವು ಕೊಡ್ಬೇಕಿತ್ತು ಅಥವಾ ಮನ್ಸನ್ ಘಾಸಿ ಮಾಡ್ಬೇಕಿತ್ತು ಅಂತ ಒಂದು ಕರ್ಮ ಇತ್ತು, ಅಲ್ಲಿಗೆ ಮುಗ್ದೋಗ್ಬಿಡೋದದು. ಆದ್ರೆ ನಾನು ಅವನಿಗೆ ಏನಲ್ಲೇ ನೀನ್ ಸುಮ್ನಿರೋ ಕಾಲ್ವಲ್ಲೇ ಅಂದ್ಬಿಟ್ಟು ನಾನು ಹೊಸ ಕರ್ಮಕ್ಕೆ ನಾಂದಿ ಆಡದ್ನಂತೆ. ಹಂಗ ಹಾರ್ನ್ ಮಾಡಿ ನನಗೆ ನೋವು ಕೊಟ್ಟ, ಅಲ್ಲಿಗೆ ಅದು ಮುಗ್ದಿತ್ತಂತೆ. ಆದ್ರೆ ನಾನು ಆಮೇಲೆ ನೀನು ಸಿಗು ಐತೆ ಅಂತ ಮುಂದ್ಗಡೆ ಸಡನ್ ಆಗಿ ಹೋಗ್ಬೇಕಾದ್ರೆ ನಾನು ಅವನಿಗೆ ಕೈ ತೋರಿಸಿ ಹೇಳ್ದೆ, ಅಲ್ಲಿಂದ ಮತ್ತೆ ನಾವು ಭೇಟಿ ಆಗ್ತೀವಿ, ಮತ್ತೆ ಜಗಳ, ಅಂದ್ರೆ ಹೊಸ ಕರ್ಮ ಮತ್ತೆ ಉತ್ಪಾದನೆ ಆಯ್ತು. ಅದಕ್ಕೆ ಕೆಲವೊಮ್ಮೆ ಬದುಕಲ್ಲಿ ಇಂಥದ್ದೇನಾದ್ರೂ ಯಾರೋ ಬಂದು ಹಿಂದ್ಗಡೆಯಿಂದ ಏಯ್ ಹಾರ್ನ್ ಮಾಡ್ದ ಅಥವಾ ಮುಂದ್ ಬೇಗ ಹೋಗೋ ಅಂದ, ಅವಾಗ ಅಂದ್ಕೊಳ್ಬೇಕಂತೆ, ಓಕೆ ಹಿಂಗ್ ಅನ್ಬೇಕಿತ್ತು ಅಂತ ಒಂದು ಕರ್ಮ ಇತ್ತು, ಅದಕ್ಕೆ ಮುಗೀತು, ನಾನು ಮತ್ತವನಿಗೆ ರಿಪೀಟ್ ಮಾತಾಡಿ ಮತ್ತೆ ಹೊಸ ಕರ್ಮ ಮಾಡೋದು ಬೇಡ. ಹೀಗೆ ಕರ್ಮದ ಸರಪಳಿ ಮುಂದುವರಿಯೋದಿಕ್ಕೆ ಬಿಡಬಾರ್ದು ನಾವು. ಕೆಲವು ನಡಿಬೇಕಿರುತ್ತೆ, ನಡೀತಾ ಸಹನೆಯಿಂದ ಓಕೆ ಅಲ್ಲಿಗೆ ಅದು ಮುಕ್ತಾಯ ಆಗ್ಬಿಡ್ಬೇಕು. ನಾವು ಮಾತಿಗೆ ಮಾತು ಕೊಟ್ಟು ನಾವು ಇನ್ನೂ ಹೊಸ ಕರ್ಮಗಳನ್ನು ಉತ್ಪಾದನೆ ಮಾಡ್ತಾ ಹೋದ್ರೆ ಅವನ್ ತೀರಿಸ್ಲಿಕ್ಕೆ ಇನ್ನೊಂದ್ಸರಿ ಬರಬೇಕಾಗುತ್ತೆ.
ಅದನ್ನೇ ಕರ್ಮದ ಸವಕಳಿ. ಕರ್ಮ ಹೊತ್ಕೊಂಡು ಬಂದಿದ್ದೀರಿ, ಅದನ್ನು ಸವಸೋದಷ್ಟೇ ಕೆಲಸ ಆಗಬೇಕೆ ಹೊರತು ಹೊಸ ಕರ್ಮಗಳನ್ನು ಉತ್ಪಾದನೆ ಮಾಡ್ತಾ ಹೋದರೆ ಇದೇ ಅದನ್ನು ತೀರ್ಸಕ್ಕಿದು, ಇದನ್ನು ತೀರ್ಸಕ್ಕದು, ಮತ್ತೆ 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 ಅದು ಹನುಮಂತನ ಬಾಲನ್ ಥರ ಹೋಗ್ತಾ ಇರುತ್ತೆ. ಹಾಗಾಗಿ ಇದು ಈ ಮಗುವಿನ ರೂಪದಲ್ಲಿ ಬಂದು ನಿಮಗೇನೋ ನೋವು ಕೊಡಬೇಕಿತ್ತು. ಮತ್ತೆ ಹೆಂಡತಿ ಮತ್ತೆ ಗಂಡನ ನಡುವೆ ನಿಮ್ಗಿನ್ನೂ ಹೆಚ್ಚು ನಿಮ್ಮ ಸಂಬಂಧ ಗಟ್ಟಿಗೊಳ್ಳಿಕ್ಕೆ ಇದೊಂದು ನೆಪ. ಈ ಸಮಯದಲ್ಲಿ ಹೆಂಡತಿಯನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಏನೂ ಆಗಲ್ಲ ಅಂತ ಧೈರ್ಯ ತುಂಬಲಿಕ್ಕೆ ಒಂದು ಅವಕಾಶ, ಅಥವಾ ಹೆಂಡತಿಯ ಭಾವನಾತ್ಮಕವಾಗಿ ಹೆಂಡತಿಗೆ ಹತ್ರ ಆಗ್ಲಿಕ್ಕೆ ಒಂದು ಅವಕಾಶ. ಅಯ್ಯೋ ನನ್ನ ಮಗು ಈ ರೀತಿ ಆದ ಸಮಯದಲ್ಲಿ, ಅಥವಾ ನಾನು ಹೆರಿಗೆ ಆದ ಸಮಯದಲ್ಲಿ ನನ್ನ ಗಂಡ ಎಷ್ಟು ನನ್ನ ತಂದೆ ಥರ ಕೇರ್ ಮಾಡಿದ್ರು ಅನ್ನೋ ಇವತ್ತು ನೀವು ಆಕೆಗೆ ತೋರಿಸೋ ಪ್ರೀತಿ, ನಾಳೆ ಆಕೆ ಎಲ್ಲೋ ಬುದ್ಧಿ ಕೆಟ್ಟು ಏನೋ ಕೆಟ್ಟ ಘಟನೆ ಹೋಗ್ಬೇಕಾದ್ರೆ ಇಲ್ಲ ಇಂತಹ ದೇವರಂತ ಗಂಡನಿಗೆ ನಾನು ದ್ರೋಹ ಮಾಡಬಾರ್ದು ಅನ್ನೋ ಭಾವನೆ. ಅಂದ್ರೆ ಇವತ್ತು ನೀವು ತೋರಿಸೋ ಪ್ರೀತಿ ನಾಳೆಯ ಎಷ್ಟೋ ದುರಂತಗಳನ್ನು ತಡೆ ಹಿಡಿಯುತ್ತಂತೆ. ಎಲ್ಲಾ ಗುರುಗಳ ಪಾಪ ಒಳ್ಳೆವಳು. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಸುಮ್ಮನೆ ಉದಾಹರಣೆಗೆ ಹೇಳಿದೆ ಅಷ್ಟೇನಪ್ಪ. ಇಂಥ ಸಮಯಗಳು ಅಥವಾ ಇಂಥ ಘಟನೆಗಳು ನಮಗೇನೋ ಅದೊಂದು ಇತ್ತು, ಅದಾಯ್ತು, ಅದಕ್ಕೆ ನಾನು ಮತ್ತಿನ್ನೇನೋ ಕೊರಕೊಂಡು ನಾನೇನೋ ಕಲ್ಪನೆ ಮಾಡಿಕೊಂಡು ಮತ್ತು ನಾನು ಡಾಕ್ಟ್ರಿಗೆ ಬೈದು ನಿಮ್ಮಿಂದ ಹಿಂಗಾಯ್ತು ಒಂದು, ಮತ್ತು ಅವ್ರು ಇನ್ನೇನೋ ಮಾಡ್ಲಿಕ್ಕೆ ಶುರು ಮಾಡಿ, ಅಂದ್ರೆ ಹೊಸದ್ ನಾನೇ ಹುಟ್ಟಾಕೋದು ಬೇಡ. ಆಗ್ಬಿಟ್ಟಿದೆ, ಆಯ್ತು, ಅದು ಯಾರಿಂದ ಆಯ್ತು ಭಗವಂತ ನೋಡ್ಕೊಳ್ಳಿ. ಅಷ್ಟು ಮಾಡ್ಕೊಂಡು ನಾನು ಆಕ್ಚುಲಿ ತುಂಬಾ ಕಷ್ಟ ಪಟ್ಟಿದ್ದೀನಿ ಗುರುಗಳೇ. ನಿಮ್ ಹೇಗೆ ಅರ್ಥ ಆಗಿದೆ ಗುರುಗಳೇ, ಎಲ್ಲ ಅರ್ಥ ಆಗಿದೆ, ನನಗೆಲ್ಲ ಅರ್ಥವಾಯಿತು. ಕಷ್ಟಪಟ್ಟು ಬಂದಿದ್ದೀರಿ. ಈ ವಿಚಾರದಲ್ಲಿ ಭಗವಂತ ಇನ್ನು ಮುಂದಿನ 18 ಅಥವಾ 25 ದಿನಗಳ ಒಳಗಡೆ ನೀವು ನಿಮ್ಮ ಮನೆಗೆ ಹೋಗೋ ಥರ ಆಗಲಿ, ಎಲ್ಲವೂ ಸುಗಮವಾಗಿ ಆಗಲಿ. ಆ ಹೆಂಡತಿಯನ್ನ ಗೌರವಾನ್ವಿತವಾಗಿ ತುಂಬಾ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೊಳಪ್ಪ, ಆಯ್ತಾ? ನೋಡ್ಕೊಂತೀನಿ ಗುರುಗಳೇ. ನಾನ್ ನಿಮ್ ಶಿಷ್ಯ ಗುರುಗಳೇ, ನಿಮ್ ಫಾಲೋ ಮಾಡ್ತೇನೆ. ನಾನು ಇವತ್ತು ದಾರಿ ತಪ್ಪಲ್ಲ ಗುರುಗಳೇ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಕೆಲಸ ಮಾಡಲ್ಲ. ಆಯ್ತಪ್ಪ, ನಿನಗೆ ಶುಭವಾಗ್ಲಿ. ಮೀಟ್ ಮಾಡೋದು ಬೆಂಗಳೂರು ಬಂದಿದ್ದೆ ಗುರುಗಳೇ ಒಮ್ಮೆ, ಅದಕ್ಕೆ ಆಮೇಲೆ ಆಗ್ಲಿಲ್ಲ ಬಂದ್ಬಿಟ್ಟೆ. ಆಯ್ತಪ್ಪ, ಇನ್ನೊಮ್ಮೆ ಯಾವಾಗಾದ್ರೂ ಬೆಂಗಳೂರು ಕಡೆ ಬಂದಾಗ ಭಾನುವಾರದೊತ್ತು ಆಶ್ರಮಕ್ಕೆ ಬಾರಪ್ಪ. ನಿನ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಪ್ಪ. ದಯವಿಟ್ಟು ಕ್ಷಮೆ ಇರಲಿ, ನಾನು ಮಧ್ಯದಲ್ಲಿ ಸ್ವಲ್ಪ ಕಟುವಾಗಿ ಮಾತಾಡದೆ. ಕಾರಣ ನಿಮ್ಮನ್ನ ಆ ಭಾವನಾತ್ಮಕ ಊಹೆಯ ಅಥವಾ ನಿಮ್ಮದೇ ಕಲ್ಪನೆಯ ಜ್ಞಾನದಿಂದ ನಿಜವಾದ ಜ್ಞಾನದ ಕಡೆ ತರಬೇಕಿತ್ತು, ಅದಕ್ಕೆ ಹೇಳಿದೆ. ಅದರ ಹೊರತಾಗಿ ನನಗೆ ಅರಿವಿದೆ ಒಬ್ಬ ತಂದೆಯಾಗಿ ಅದೆಷ್ಟು ನೋವು ಕೊಡೋ ಸಂಗತಿ ಅಂತ. ನಿಮಗೆ ಬೇಜಾರಾಗೋದು ಬೇಡ, ಒಳ್ಳೇದಾಗಲಿ ನಿಮಗೆ. ಪಾಪ 40 ದಿನ ಆಸ್ಪತ್ರೆಯಲ್ಲಿ ಅಂದರೆ ನೋಡಿ, ಮತ್ತೆ ಆ ಜಾಗಕ್ಕೆ ಮತ್ತೆ ಹೋಗಬಾರ್ದು ಅಂದ್ಕೊಳ್ಳೋದು ಈ ಜಗತ್ತಲ್ಲಿ 2 ಜಾಗ, ಒಂದು ಜೈಲು, ಇನ್ನೊಂದು ಆಸ್ಪತ್ರೆ. ಒಂದ್ಸಲಿ ಹೋದವನು ಮತ್ತೆ ಹೋಗೋದು ಬೇಡಪ್ಪ ಅಂತ ಅಂದ್ಕೊಳ್ಳೋದು ಅವೆರಡೇ ಅಲ್ವಾ? ಅಂಥದ್ರಲ್ಲಿ 40 ದಿನ ಆಸ್ಪತ್ರೆಯಲ್ಲಿ ಇರೋದು ಅಂದರೆ ಅದೊಂದು ಜೀವನದ ಅತ್ಯಂತ ಕರಾಳವಾದ ಸಮಯ, ಅಥವಾ ಅತ್ಯಂತ ಆಘಾತಕಾರಿಯಾದಂತಹ ಸಮಯ. ಇದನ್ನು ಎದುರಿಸಲಿಕ್ಕೆ ಭಗವಂತ ನಿಮಗೆ ಶಕ್ತಿ ಕೊಡಲಿ, ಶುಭವಾಗಲಿ.